ಇದು ನಿನ್ನ ಪಾದ ಪದ್ಮಗಳಿಗೆ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಸುಗ್ರೀವ, ಶುಭವಾಗಲಿ. ರಘುಕುಲದಲ್ಲಿ ವರಿಷ್ಠ ಎನಿಸಿದಂತಹ ನಿನ್ನನ್ನು ರಾಘವ ಎಂದು ಕರೆಯುವುದಕ್ಕೆ ನನಗೆ ಬಹಳ ಹೆಮ್ಮೆಯಾಗುತ್ತಿದೆ ಪ್ರಭು. ಇನ್ನು ನಿನ್ನ ಆಗಮನ ಮನಸ್ಸಿಗೆ ಎಷ್ಟು ಸಂತೋಷವನ್ನು ಕೊಟ್ಟಿದೆ ಎಂದು ವ್ಯಕ್ತಪಡಿಸುವುದಕ್ಕೆ ನನ್ನ ಶಕ್ತಿ ಸಾಕಾಗುತ್ತಿಲ್ಲ ಪ್ರಭು. ಪ್ರಭು, ನೀನು ಕೋಮಲ ಕಾಯನಾಗಿ ಗೋಚರಿಸುತ್ತಾ ಇದ್ದೀಯ. ನಿನ್ನ ಕಣ್ಣಿನಲ್ಲಿ ಶಾಂತಿ ಕಾಣಿಸುತ್ತಾ ಇದೆ. ಆದರೆ ನಿನ್ನ ಮನಸ್ಸಿನಲ್ಲಿ ಭೀಮ ಪರಾಕ್ರಮವೊಂದು ಸುಪ್ತವಾಗಿದೆ ಎಂದು ನಾನು ಕೇಳಿಬಲ್ಲೆ. ಅತ್ಯಂತ ವಿಶ್ವಾಸದಿಂದ ಯಾವ ಹನುಮನನ್ನು ನಾನು ನೋಡುತ್ತೇನೋ ಅಂತಹ ಹನುಮನೆ ನಿನ್ನನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜಿಸುತ್ತಾನೆ ಎಂದ ಮೇಲೆ ನಿನ್ನನ್ನು ನಂಬುವುದಕ್ಕೆ ನನಗೆ ಅದಕ್ಕಿಂತ ಬೇರೆ ಸಾಕ್ಷಿ ಬೇಡ ಪ್ರಭು. ಇನ್ನು ನಿನ್ನ ವಂಶದ ಕುರಿತಾಗಿ ಹೇಳುವುದಾದರೆ
ನೀವು ಸೂರ್ಯವಂಶದವರು. ಕೇವಲ ವಾಂಶಿಕವಾದ ಹಿನ್ನೆಲೆಯಷ್ಟೇ ಅಲ್ಲದೆ ನಿಮ್ಮ ವಂಶದವರೆಲ್ಲರೂ ತಮ್ಮದೇ ಆದ ವಿಶಿಷ್ಟ ಸಾಧನೆಯಿಂದ ದೇವ ಸನ್ಮಾನವನ್ನು ಪಡೆದವರು. ಅಷ್ಟೇ ಅಲ್ಲದೆ ದೇವತೆಗಳಿಗೆ ಸಹಾಯವನ್ನೂ ಮಾಡಿದವರು, ಕೇಳಿದವರಿಗೆ ಕೇಳಿದೆಲ್ಲವನ್ನೂ ಕೊಟ್ಟವರು. ಆದರೆ ಚರಿತ್ರೆಯಲ್ಲಿ ಇವರೆಲ್ಲರನ್ನು ಗುರುತಿಸುವುದು ಹೇಗೆ? ನ್ಯಾಯ ಹಾಗೂ ಧರ್ಮ ಇವುಗಳನ್ನು ಉಳಿಸುವಲ್ಲಿ ಅವರು ಹೇಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎನ್ನುವುದರ ಮೇಲೆ ಅಲ್ಲವೇ? ಇದರ ಬಗ್ಗೆ ಹೇಳುವುದಾದರೆ ನಿಮ್ಮ ವಂಶದವರ ಬಗ್ಗೆ ನಾವು ಹೆಚ್ಚು ಹೇಳುವುದೇ ಬೇಡವಾದೀತು. ಏಕೆಂದರೆ ನ್ಯಾಯ ಹಾಗೂ ಧರ್ಮವನ್ನು ಉಳಿಸುವುದರಲ್ಲಿ ಅವರು ತಮ್ಮ ಜೀವನವನ್ನೇ ವ್ಯಸ್ತರಾಗಿಟ್ಟವರು ಎಂದು ನಾವು ಕೇಳಿದ್ದೇವೆ. ಅಷ್ಟು ಮಾತ್ರವಲ್ಲದೆ ನೀನು ಅವರಂತೆಯೇ ಎಂದು ಕೇಳಿದ್ದೇವೆ. ರಾಮನು ಅನ್ಯಾಯವನ್ನು ಸಹಿಸುವವನಲ್ಲ, ಧರ್ಮವನ್ನು ಉಳಿಯಗೊಡುವವನಲ್ಲ ಎಂದು ಕೇಳಿದ್ದೇನೆ. ಹಾಗಾಗಿ ನೀನು ಇಲ್ಲಿಯವರೆಗೆ ಬಂದರೆ ನನಗೆ ಆದ ಅನ್ಯಾಯವನ್ನು ನಿನಗೆ ಹೇಳಿಕೊಳ್ಳಬಹುದಲ್ಲ ಎಂಬ ಚಿಂತೆ ಇತ್ತು. ಮತ್ತೆ ನಾನು ನಿನ್ನಲ್ಲಿಯವರೆಗೆ ಬರೋಣವೆಂದರೆ ನನಗೆ ಈ ಬೆಟ್ಟ ಇಳಿಯುವ ಧೈರ್ಯವೇ ಇಲ್ಲ. ಮತ್ತೆ ನನಗೆ ನನ್ನ ಸಂಕಷ್ಟವನ್ನು ನಿನ್ನಲ್ಲಿಯವರೆಗೆ ಬೇರೆ ಯಾರಾದರೂ ತಂದುಕೊಡೋಣ ಎಂದರೆ ನನ್ನವರು ಎನ್ನುವವರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಪ್ರಭು. ನಾನು ಒಬ್ಬಂಟಿಗನಾಗಿದ್ದೇನೆ. ಇದಲಿಕ್ಕೆ 4 ಮಂದಿ ನನ್ನೊಡನೆಯೇ ಇರುವರು. ಅವರು ನನ್ನೊಡನೆಯೇ ಇರುವವರು ಬಿಟ್ಟರೆ ನನ್ನನ್ನು ನಗಲುವವರಲ್ಲ ಸ್ವಾಮಿ. ಹಾಗಾಗಿ ನನ್ನ ದೂರು ನಿನ್ನಲ್ಲಿಯವರೆಗೆ ತಲುಪಲು ಸಾಧ್ಯವಾಗಲಿಲ್ಲ. ಈಗ ನೀನು ಇಲ್ಲಿಗೆ ಬಂದೆ ಎಂದು ನಾನು ತಿಳಿದೆ. ಹಾಗಾಗಿ ನನಗೆ ಆದ ಅನ್ಯಾಯದ ಪರಿಮಾರ್ಜನೆಯನ್ನು ನೀನು ದೊರಕಿಸಿಕೊಡಬೇಕು ರಾಮ. ಹಾಗಾಗಿ ನ್ಯಾಯವನ್ನು ಈಕ್ಷಿಸಿ ಸಲಹಬೇಕು. ಸುಗ್ರೀವ, ರಾಮ, ನ್ಯಾಯವನ್ನು ಈಕ್ಷಿಸಿ ಸಲಹಬೇಕು ಎಂಬ ನಿನ್ನ ಮಾತಿನ ಎಳೆಯನ್ನೇ ಆಧರಿಸಿ ಮುಂದೆ ಹೋಗುವುದಾದರೆ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಎನ್ನುವುದು ಸ್ಥಾಪಿತವಾಗಬೇಕು. ಹೌದು. ಪಂಪಾ ಸರೋವರದ ತೀರದಲ್ಲಿ ನಾವು ತಿರುಗಾಡುತ್ತಿದ್ದಾಗ ನಿನ್ನಿಂದಲೇ ಕಳುಹಲ್ಪಟ್ಟವನಂತೆ ಹನುಮಂತ. ಹೌದು ದೇವ. ತಕ್ಕ ಮಟ್ಟಿಗೆ ವಿಷಯಗಳನ್ನು ಅವನೂ ತಿಳಿಸಿದ್ದಾನೆ. ತೋರುತ್ತಿರುವ ಗಿರಿ ಯಾವುದು, ಅದರೊಳಗೆ ಇರುವವರು ಯಾರು, ಅತ್ತಿತ್ತ ಚಲಿಸುತ್ತಿದ್ದಾರಲ್ಲ ಎಂಬ ನನ್ನ ಪ್ರಶ್ನೆಗೆ ಉತ್ತರವಾಗಿ ನಿನ್ನ ಪ್ರಸ್ತಾಪವೂ ಬಂದಿದೆ. ಅಯ್ಯ, ವಿದ್ಯಾರ್ಥಿಯನ್ನೇ ಅಚಲವನ್ನಾಗಿಸಿದ ಗುರು ಅಗಸ್ತ್ಯರ ಮಂತ್ರಾಕ್ಷತೆಗೆ ತಲೆಯೊಡ್ಡಿದವನು ನಾನಿದ್ದೇನೆ. ನೀನು ನನ್ನ ಮೇಲೆ ವಿಶ್ವಾಸವಿಡಬಹುದು. ಇನ್ನು ನಿನ್ನ ಮೇಲೂ ನನಗೊಂದು ವಿಶ್ವಾಸ ಉಂಟು. ನ್ಯಾಯವನ್ನು ಈಕ್ಷಿಸಿ ಸಲಹಬೇಕಾದರೆ ಈ ಪ್ರಕರಣದ ಬಗೆಗಿನ ಎಳೆಯಾದ ವಿಚಾರಗಳು ನನಗೆ ಬೇಕಾಗುತ್ತದೆ. ಅವೆಲ್ಲವನ್ನು ಹೇಳುತ್ತೀಯಾ? ಸ್ವಾಮಿ, ನನಗೆ ಅನ್ಯಾಯವಾದದ್ದು ಬೇರೆ ಯಾರಿಂದಲೂ ಅಲ್ಲ. ಯಾರಿಂದ? ನನ್ನ ಅಗ್ರಜ ವಾಲಿಯಿಂದ. ನನ್ನ ಪಾಲಿಗೆ ಬಹುದೊಡ್ಡದಾದ ಅನ್ಯಾಯವನ್ನೇ ಎಸಗಿದ್ದಾನೆ ಎಂದು ಭಾವಿಸಿದವನು ನಾನು. ಸ್ವಾಮಿ,
ನಮ್ಮಿಂದ ಬೇರೆ ಯಾರಾದರೂ ದೂರವಾದರೆ ಆ ನೋವನ್ನು ಹೇಗಾದರೂ ಸಹಿಸಿಕೊಳ್ಳಬಹುದು. ನಮ್ಮನ್ನೇ ನಂಬಿ ನಮ್ಮ ಕೈ ಹಿಡಿದು ಬಂದಂತಹ ನಮ್ಮ ಪತ್ನಿ ನಮ್ಮಿಂದ ದೂರವಾದರೆ ಆ ನೋವು ಹೇಗಿರುತ್ತದೆ ಎನ್ನುವುದನ್ನು ನಿನಗೆ ನಾನು ಅರ್ಥ ಮಾಡಿಸಬೇಕಾದದ್ದೇನು ಇಲ್ಲವಾಗಿದೆ. ಹೌದು ಸುಗ್ರೀವ, ಜೀವನದಲ್ಲಿ ಇಬ್ಬರು ಮಾತ್ರ ನಮಗೆ ಅತ್ಯಂತ ಹತ್ತಿರವಾದ ಬಂಧುಗಳಾಗಿರುತ್ತಾರೆ. ಒಬ್ಬಳು ದೇಹವನ್ನು ಕೊಟ್ಟ ತಾಯಿ, ಮತ್ತೊಬ್ಬಳು ಗಂಡನ ಸುಖಕ್ಕಾಗಿ ತನ್ನ ದೇಹವನ್ನು ಕೊಟ್ಟ ಹೆಂಡತಿ. ರಾಮಚಂದ್ರಮ್ಮ, ನನಗೆ ಈ ಎರಡೂ ಭಾಗ್ಯಗಳು ಇಲ್ಲವಾಗಿ ಹೋಗಿದೆ. ಲೋಕದಲ್ಲಿ ನಿಮ್ಮಂತವರಿಗೆ ಮೂವರು ತಾಯಿಯಂದಿರಿದ್ದಾರೆ, ನನಗೆ ಒಬ್ಬರೂ ಇಲ್ಲ. ನನಗೆ ತಾಯಿಯು ತಂದೆಯು ಒಬ್ಬರೇ. ಋಕ್ಷರಗಸು ಎನ್ನುವಂತಹ ನಮ್ಮ ತಂದೆ ವಾನರ ರಾಜರಾಗಿದ್ದರು. ಪುತ್ರಾಪೇಕ್ಷೆಯ ಕಾರಣದಿಂದ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡುವುದಕ್ಕಾಗಿ ದೂರದ ಹಿಮಾಚಲದ ಪ್ರದೇಶಕ್ಕೆ ಹೋದರು. ಅಲ್ಲಿ ಒಂದು ವಿಚಿತ್ರ ಘಟಿಸಿತು ಸ್ವಾಮಿ. ಕೊಳವೊಂದರಲ್ಲಿ ಅವರು ನಿಂದ ಕಾರಣ ಅವರು ಹೆಣ್ಣಾದರಂತೆ. ಆ ಹೆಣ್ಣನ್ನು ಇಂದ್ರದೇವ ಹಾಗೂ ಸೂರ್ಯದೇವರು ಮೋಹಿಸಿದರಂತೆ. ಇಂದ್ರನ ತೇಜಸ್ಸು ಆ ಹೆಣ್ಣಿನ ವಾಲಭಾಗದ ಮೇಲೆ ಬಿದ್ದ ಕಾರಣ ವಾಲಿ ಎಂಬವನನ್ನು, ಹಾಗೂ ಸೂರ್ಯದೇವನ ತೇಜಸ್ಸು ಆ ಹೆಣ್ಣಿನ ಗ್ರೀವ ಭಾಗದ ಮೇಲೆ ಬಿದ್ದ ಕಾರಣ ಸುಗ್ರೀವ ಎಂಬ ನನ್ನನ್ನು ಪಡೆದರಂತೆ ಸ್ವಾಮಿ. ಅನಂತರ ನನ್ನ ತಂದೆಯವರು ಪುರುಷರಾಗಿ ಹಿಂದಿರುಗಿ ಕಿಷ್ಕಿಂಧೆಯನ್ನು ಕೆಲಕಾಲದವರೆಗೆ ಆಳಿದರಂತೆ. ನಾವು ಪ್ರಾಯಪ್ರಬುದ್ಧರಾದ ನಂತರ ನಮಗೆ ಇಲ್ಲಿಯ ಅಧಿಕಾರವನ್ನು ಕೊಟ್ಟು ಅವರು ನಿವೃತ್ತರಾದರು. ನಂತರ ನನ್ನ ಅಣ್ಣ ವಾಲಿ ಇಲ್ಲಿಯ ಮಹಾರಾಜನಾದ ಸ್ವಾಮಿ. ನನ್ನ ಅಣ್ಣ ವಾಲಿ ಇಲ್ಲಿಯ ರಾಜನಾಗಿದ್ದ ಸಂದರ್ಭದಲ್ಲಿ ವಾನರರ ಬಲ ಎಷ್ಟು, ವಾನರರ ಅಭ್ಯುದಯ ಹೇಗೆ ಎಂಬುದನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾನೆ. ಕಾಲ ಕಳೆದಂತೆ ತಾರೆ ಎಂಬವಳನ್ನು ಆತ ಮದುವೆಯಾದ, ರುಮೆ ಎಂಬವಳನ್ನು ನನಗೆ ಮದುವೆ ಮಾಡಿಸಿದ. ಒಂದು ಕಾಲದಲ್ಲಿ ಆದರ್ಶ ಸಹೋದರರೆಂದರೆ ವಾಲಿ ಸುಗ್ರೀವ ಎಂದು ಎಲ್ಲರೂ ಹೇಳುತ್ತಿದ್ದರು. ಆದರೆ ಈಗ ಪರಿಸ್ಥಿತಿ ಬೇರಾಗಿದೆ ರಾಮ. ಸುಗ್ರೀವ, ನಿಮ್ಮಿರುವರ ಇಂತಹ ಭ್ರಾತೃತ್ವವನ್ನು ಕಳೆದುಕೊಳ್ಳಬೇಕಾದರೆ ಕಾರಣ ಬಹಳ ಬಲವಾದದ್ದೇ ಇರಬೇಕಲ್ಲವೇ? ಸ್ವಾಮಿ, ನನ್ನಣ್ಣ ನನ್ನನ್ನು ದ್ವೇಷಿಸುವುದಕ್ಕೆ ಕಾರಣ ಬಹಳ ಸಣ್ಣದು. ಒಂದು ದಿನ ಮಾಯಾವಿ ಎನ್ನುವ ರಕ್ಕಸ ನನ್ನ ಅಣ್ಣನಲ್ಲಿಗೆ ಯುದ್ಧಕ್ಕಾಗಿ ಬಂದ. ನನ್ನಣ್ಣ ಆತನನ್ನು ಸದೆಬಡಿಯುವುದಕ್ಕಾಗಿ ಆತನನ್ನು ಅಟ್ಟಿಸಿಕೊಂಡು ಹೋದ. ನಾನು ಅಣ್ಣನನ್ನು ಹಿಂಬಾಲಿಸಿದೆ. ವಾಲಿಯ ಭಯದಿಂದ ಆ ರಕ್ಕಸ ಕಿಷ್ಕಿಂಧೆಯ ಹೊರಗಿರುವಂತಹ ಒಂದು ಗುಹೆಯನ್ನು ಪ್ರವೇಶಿಸಿದ. ನನ್ನಣ್ಣ ಆತನನ್ನು ಕೊಲ್ಲುವುದಕ್ಕಾಗಿ ಗುಹಾ ಪ್ರವೇಶ ಮಾಡುವುದಕ್ಕೆ ಸಿದ್ಧನಾಗಿದ್ದ. ನಾನು ಅಣ್ಣನಲ್ಲಿ ಹೇಳಿದೆ ಒಳ ಬರುತ್ತೇನೆ ಎಂದು. ಆಗ ನನ್ನಣ್ಣ ನೀನು ಒಳ ಬಂದರೆ ನನ್ನ ಆಣೆ ಎಂದು ಭಾಷೆ ತೆಗೆದುಕೊಂಡು ಹೊರಗೆ ಕಾದು ಕುಳಿತುಕೊಳ್ಳಲು ಹೇಳಿದ. ಬಹಳ ಸಮಯದವರೆಗೆ ನಾನು ಕಾದು ಕುಳಿತೆ ಸ್ವಾಮಿ. ನನ್ನ ಲೆಕ್ಕಾಚಾರ 1 ವರ್ಷ ಎಂದು. ಅದು ಹೆಚ್ಚು ಆಗಿರಬಹುದು, ಕಡಿಮೆಯೂ ಆಗಿರಬಹುದು. ಒಂದು ದಿನ ಗುಹೆಯಿಂದ ನೆತ್ತರು ಹೊರ ಬಂದಿದ್ದ ಸ್ವಾಮಿ. ಅದರ ಬೆನ್ನಿಗೆ ಸುಗ್ರೀವ ಎನ್ನುವಂತಹ ಉದ್ಗಾರ. ನನ್ನ ಹೆಸರು ಕರೆಯಬೇಕಿದ್ದರೆ ನನ್ನ ಅಣ್ಣನೇ ಕರೆಯಬೇಕೆಂದು ಭಾವಿಸಿದ ನಾನು, ನನ್ನ ಅಣ್ಣ ಸತ್ತನಲ್ಲ, ಇನ್ನೇನು ಮಾಡಲಿ ಎಂದು ಚಿಂತಿಸುತ್ತಿರುವಾಗ ಆ ರಕ್ಕಸ ಹೊರಗೆ ಬಂದರೆ ನನಗೆ ಹಾಗೂ ನಮ್ಮ ಪ್ರಜಾವರ್ಗದವರಿಗೆ ಉಪಟಳ ಕೊಡುತ್ತಾನೆಂದು ಭಾವಿಸಿ ಆತ ಹೊರಗೆ ಬಾರದಂತೆ ಗುಹೆಗೆ ದೊಡ್ಡದಾದ ಬಂಡೆಕಲ್ಲನ್ನು ಮುಚ್ಚಿ ಅದು ಉರುಳದ ಹಾಗೆ ಕೀಲುಗಳನ್ನು ಕೊಟ್ಟು ನಾನು ರಾಜ್ಯಕ್ಕೆ ಹಿಂತಿರುಗಿದೆ. ರಾಜನಿಲ್ಲದ ನಾಡು ರಾಜಕತೆಯನ್ನು ಹೊಂದಬಾರದೆಂದು ಜಾಂಬವಾದಿ ಹಿರಿಯರೆಲ್ಲ ಹೇಳಿದರು. ಹಾಗಾಗಿ ಯುವರಾಜನಾದ ನನ್ನನ್ನು ಮಹಾರಾಜನನ್ನಾಗಿ ಮಾಡಿದರು. ಸ್ವಾಮಿ, ನಮ್ಮಲ್ಲಿ ಒಂದು ರೂಢಿ ಉಂಟು. ಅಣ್ಣ ಸತ್ತನೆಂದಾದ ಮೇಲೆ ಅಣ್ಣನ ಪತ್ನಿ ಒಪ್ಪಿದರೆ ತಮ್ಮ ಆಕೆಯನ್ನು ಮದುವೆಯಾಗಬಹುದು. ಹಾಗೆಯೇ ತಾರೆಯು ಒಪ್ಪಿದಳು. ಕೆಲ ಕಾಲ ಸಂದು ಹೋಯಿತು ಸ್ವಾಮಿ. ಇದ್ದಕ್ಕಿದ್ದಂತೆ ವಾಲಿಯ ಆಗಮನ. ಹಾಗಾದರೆ ಅಂದು ವಾಲಿ ಸತ್ತಿರಲಿಲ್ಲವೇ? ಇಲ್ಲ ಸ್ವಾಮಿ, ನಾನು ಭಾವಿಸಿದಂತೆ ಅಂದು ವಾಲಿ ಸತ್ತಿರಲಿಲ್ಲ. ಆತ ಇದ್ದಕ್ಕಿದ್ದಂತೆ ಕಿಷ್ಕಿಂಧೆಯನ್ನು ಪ್ರವೇಶಿಸಿದ. ಆತ ಬಂದ ಕೂಡಲೇ ಆತನೊಂದಿಗೆ ನಾನು ಶರಣು ಹೋದೆ. ನನ್ನ ಮಾತನ್ನು ಕೇಳದ ಆತ ನನ್ನನ್ನು ಬೈಯುತ್ತಾ ಹೊಡೆದ, ಶಿಕ್ಷಿಸಿದ. ಹೊಡೆಯುತ್ತಾ ನನ್ನನ್ನು ಕಿಷ್ಕಿಂಧೆಯಿಂದ ಹೊರನೂಕಿದ ಸ್ವಾಮಿ. ನನ್ನ ಪತ್ನಿಯ ನೆನಪಾಗಿ ನಾನು ಹಿಂದಿರುಗಿದಾಗ
ನನ್ನ ಕಡೆಗೆ ಹೊರಟು ನಿಂತಿದ್ದ ನನ್ನ ಪತ್ನಿ ರುಮೆಯ ಕಬರಿಯನ್ನು ಕೈಯಲ್ಲಿ ಹಿಡಿದು ತಡೆದು ನಿಲ್ಲಿಸಿದ್ದ. ಅದನ್ನು ನೋಡಿದ ನಾನು ಅಲ್ಲಿಂದ ಹಿಂದಿರುಗಿದೆ. ಹಲವು ಬಾರಿ ನಾನು ಅಲ್ಲಿಗೆ ಹೋಗಲು ಪ್ರಯತ್ನ ಮಾಡಿದೆ. ಆತ ನನ್ನನ್ನು ಅಲ್ಲಿಂದ ಓಡಿಸುತ್ತಲೇ ಇದ್ದ. ಶೌರ್ಯ ಬಲಾನ್ವಿತನಾದ ವಾಲಿಯಿಂದ ನಾನು ಆಶ್ರಯ ಪಡೆಯಬೇಕಾ? ಆತನ ಭಯದಿಂದ ಹೊರಬಂದ ನಾನು ಆಶ್ರಯವನ್ನು ಪಡೆಯಬೇಕಲ್ಲವೋ? ಹಾಗಾಗಿ ಆಶ್ರಯಕ್ಕಾಗಿ ನಾನು ನನ್ನ ಜನ್ಮಕ್ಕೆ ಕಾರಣೀಕರ್ತರಾದ ಸೂರ್ಯದೇವನಲ್ಲಿಗೆ ಹೋದೆ. ಕೆಲ ಕಾಲದ ಸಮಯದವರೆಗೆ ಆತನ ರಥದಲ್ಲಿಯೇ ಇದ್ದೆ. ಆದರೆ ಆ ವಾಲಿ ಅಲ್ಲಿಗೂ ಬಂದ ಸ್ವಾಮಿ. ಅನಂತರ ಸೂರ್ಯದೇವರ ಆಣತಿಯಂತೆ ಈ ಋಷ್ಯಮುಖದಲ್ಲಿ ಬಂದು ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಸುಗ್ರೀವ, ವಾಲಿಯ ಪರಾಕ್ರಮದಿಂದ ಭೀತಗೊಂಡ ನೀನು ಬಂದು ಈ ಋಷ್ಯಮುಖದಲ್ಲಿ ನೆಲೆಸುವ ಕಾರಣವೇನು? ಏಕೆಂದರೆ ಆತ ಇಲ್ಲಿಗೆ ಬರಲಾರ ಸ್ವಾಮಿ. ಯಾಕೆ? ಆತನಿಗೆ ಮತಂಗ ಮುನಿಯ ಶಾಪವಿತ್ತು. ಕಾರಣ, ವಾಲಿ ರಾಜ್ಯವನ್ನಾಳುತ್ತಿರುವ ಸಂದರ್ಭದಲ್ಲಿ ದುಂದುಬಿ ಎನ್ನುವ ರಕ್ಕಸ ವಾಲಿಗೆ ಯುದ್ಧದ ಆಹ್ವಾನವನ್ನು ನೀಡಿದ ಸ್ವಾಮಿ. ಆ ಆಹ್ವಾನಕ್ಕೆ ಪ್ರತಿಯಾಗಿ ವಾಲಿ ಯುದ್ಧಕ್ಕೆ ಹೋದ. ಆ ಸಂದರ್ಭದಲ್ಲಿ ದುಂದುಬಿ ಎನ್ನುವ ರಕ್ಕಸ ಮಹಿಷಾಕೃತಿಯಲ್ಲಿದ್ದ. ಆ ಕೋಣದ ಕೋಡುಗಳನ್ನು ವಾಲಿಯು ಕೈಯಲ್ಲಿ ಹಿಡಿದು ಗರಗರನೆ ತಿರುಗಿ ನೆಲಕ್ಕೆ ಅಪ್ಪಳಿಸಿದ. ಆ ಸಂದರ್ಭದಲ್ಲಿ ದುಂದುಬಿಯ ಮೂಗಿನ ಹೊಳ್ಳೆಗಳಿಂದ ಚಿಮ್ಮಿದಂತಹ ರಕ್ತದ ಹನಿಗಳು ಮತಂಗ ಮುನಿಗಳ ಆಶ್ರಮದ ಸಮೀಪದಲ್ಲಿ ಬಿದ್ದವು. ಇದರಿಂದ ಕ್ರೋಧಗೊಂಡಂತಹ ಮತಂಗ ಮುನಿಗಳು ಈ ದುಷ್ಕೃತ್ಯವನ್ನು ಯಾರು ಎಸಗಿದ್ದಾನೋ ಆತ ಋಷ್ಯಮುಖಕ್ಕೆ ಬಂದರೆ ಆತನ ತಲೆ 1000 ಹೋಳಾಗಲಿ ಎಂದು. ಹಾಗಾದರೆ ಸುಗ್ರೀವ, ನೀನೊಂದು ಕೆಲಸ ಮಾಡಬಹುದಿತ್ತು. ಏನು ದೇವ? ತಂದೆಯಿಂದ ನಿರ್ದೇಶಿಸಲ್ಪಟ್ಟಂತೆ, ತಂದೆಯ ಆಶಯದಂತೆ ನೀನು ಬಂದು ಈ ಋಷ್ಯಮುಖದಲ್ಲಿ ನೆಲೆಸಿದ್ದೀಯ. ಹೌದು. ಎಷ್ಟೇ ದುಷ್ಟರಾದರೂ ತಂದೆ ತಾಯಿಯರ ಮಾತನ್ನು ಕೇಳುವ ಬಯಕೆ ಹೆಚ್ಚು ಅವರಿಗೆ. ಹಾಗಾಗಿ ನಿನ್ನ ಸಂಕಷ್ಟವನ್ನು ಹೋಗಿ ನೀನು ದೇವೇಂದ್ರನಿಗೆ ತಿಳಿಸಬಹುದಿತ್ತಲ್ಲ. ಹೇಳಬಹುದಿತ್ತು. ನಿಮ್ಮ ಈ ಪ್ರಶ್ನೆಗೆ ಉತ್ತರಿಸುವ ಮುನ್ನ ನಾನು ವಾಲಿಯ ಬಲದ ಪರಿಚಯ ನಿಮಗೆ ಮಾಡಿಸುತ್ತೇನೆ. ತ್ರಿಭುವನ ಮಲ್ಲನಾದಂತಹ ರಾವಣ ವಾಲಿಯಲ್ಲಿಗೆ ಯುದ್ಧಕ್ಕೆ ಬಂದಿದ್ದ. ಆ ರಾವಣನನ್ನು ಕಂಡರೆ
ದೇವತೆಗಳು ಸಹ ಹೆದರುತ್ತಾರೆ. ಅಂತಹ ರಾವಣ ವಾಲಿಯಲ್ಲಿಗೆ ಯುದ್ಧಕ್ಕೆ ಬಂದಾಗ ವಾಲಿ ಏನು ಮಾಡಿದ ಗೊತ್ತೇ? ಏನು ಮಾಡಿದ? ತನ್ನ ಬಾಲದಿಂದ ಆ ರಾವಣನನ್ನು ಬಂಧಿಸಿ ತನ್ನ ಮಗನ ತೊಟ್ಟಿಲಿಗೆ ಆಟಿಕೆಯಾಗಿ ಇರಿಸಿದ್ದ. ಓಹೋ, ಇಂತಹ ಮಹಾಪರಾಕ್ರಮಿಯಾದ ವಾಲಿಯನ್ನು ಕಂಡರೆ ದೇವತೆಗಳು ಸಹ ಅಂಜುವುದು ಸಹಜವಲ್ಲವೇ? ಮತ್ತೆ ಪುತ್ರವಾತ್ಸಲ್ಯದಿಂದ ಇಂದ್ರದೇವ ನನ್ನನ್ನು ಬಂದಿಯಾಗಿಸಿ ವಾಲಿಯಲ್ಲಿಗೆ ಕೊಟ್ಟರೆ ನನ್ನ ಗತಿ ಏನಾಗುವುದು? ಹಾಗಾಗಿ ನಾನು ಆತನಲ್ಲಿಗೆ ಹೋಗಲಿಲ್ಲ ಸ್ವಾಮಿ. ಇನ್ನು ನನಗೆ ಅದರ ಬಗ್ಗೆ ತರಬಿಸಿ ಇಲ್ಲ. ನಾನೀಗ ಹೇಳುವುದೇನೆಂದರೆ, ನಾನು ವಾಲಿಯ ಕಾರಣದಿಂದ ನನ್ನ ಪತ್ನಿಯನ್ನು ಕಳೆದುಕೊಂಡಿದ್ದೇನೆ. ಹಾಗೆಯೇ ನೀನು ರಾವಣನ ಕಾರಣದಿಂದ ನಿನ್ನ ಪತ್ನಿಯನ್ನು ಕಳೆದುಕೊಂಡಿದ್ದಿ ಎಂದು ನಾನು ಕೇಳಿ ತಿಳಿದಿದ್ದೇನೆ. ಹಾಗಾಗಿ ನಾವಿಬ್ಬರು ಜೋಡಾದೆವು ರಾಮ. ಸುಗ್ರೀವ, ನನಗೂ ನಿನಗೂ ವ್ಯತ್ಯಾಸವಿದೆ. ನೀನು ಕಣ್ಣಾರೆ ಕಂಡಿದ್ದಿ, ಆದರೆ ನಾನು ನನಗೆ ಬೇಸರವಿಲ್ಲ. ಆದರೆ ನಿನಗಿಲ್ಲಿಯವರೆಗೆ ಒಂದು ಬೇಸರವಿತ್ತು, ನಾನೊಬ್ಬನೇ ಹೆಂಡತಿಯನ್ನು ಕಳೆದುಕೊಂಡವ ಎಂದು. ಈಗ ರಾಮನು ಹೆಂಡತಿಯನ್ನು ಕಳೆದುಕೊಂಡಿದ್ದಾನೆ ಎಂಬಲ್ಲಿಗೆ ನಿನಗೊಂದು ರೀತಿಯ ಸಮಾಧಾನ. ಹೌದು ದೇವ. ಆದರೆ ಸುಗ್ರೀವ, ನೀನು ಹೆಂಡತಿಯನ್ನು ಕಳೆದುಕೊಳ್ಳುವಲ್ಲಿಯೂ ನಾನು ಪತ್ನಿ ನಿಯೋಗವನ್ನು ಅನುಭವಿಸುವಲ್ಲಿಯೂ ವ್ಯತ್ಯಾಸ ಬಹಳ ಉಂಟು. ಏನು ದೇವ? ಈಗ ದಾರಿಯಲ್ಲಿ ಹೋಗುವವ ನೋಡದೆ ಮಡುವಿನಲ್ಲಿ ಬೀಳುತ್ತಾನೆ. ಅವನ ಹಿಂದೆ ಸಂಚರಿಸುವವ ಅವನನ್ನು ಎತ್ತರೋಸುಗವಾಗಿ ಮಡುವಿಗೆ ಇಳಿಯುತ್ತಾನೆ. ಅವನನ್ನು ಎತ್ತಿ ಮೇಲೆ ತಂದ ಸಂದರ್ಭದಲ್ಲಿ ಕಾಣುವವರೆಗೆ ಗೋಚರವಾಗುವುದು ಇಬ್ಬರು ನೆನೆದದ್ದು ಮಾತ್ರವೇ. ಆದರೆ ವ್ಯತ್ಯಾಸ ಬಹಳ ಇದೆ ಅಲ್ಲವೇ? ಒಬ್ಬ ಬಿದ್ದವ ಇನ್ನೊಬ್ಬ ಬಿದ್ದವನನ್ನು ಎತ್ತಲು ಹೋದವ. ಹಾಗೆಯೇ ನಿನ್ನ ಕಣ್ಣ ಮುಂದೆಯೇ ನಿನ್ನಣ್ಣ ವಾಲಿ ನಿನ್ನ ಪತ್ನಿಯಾದ ರುಮೆಯ ಕಬರಿಗೆ ಕೈಯಿಕ್ಕಿ ಅಂತಃಪುರಕ್ಕೆ ನೂಕಿದ್ದಾನೆ. ಆದರೆ ನಾನು ಹಾಗೂ ಲಕ್ಷ್ಮಣನು ಇಲ್ಲದಂತಹ ವಿಷಮ ಸ್ಥಿತಿಯನ್ನು ಸ್ಥಾಪಿಸಿಕೊಂಡು ರಾವಣ ಮೋಸದಿಂದಲೋ ಅಥವಾ ಮಾಯಕದಿಂದಲೋ ಬಂದು ನನ್ನ ಹೆಂಡತಿಯಾದ ಸೀತೆಯನ್ನು ಅಪಹರಣಗೈದಿದ್ದಾನೆ. ಒಂದೊಮ್ಮೆ ನನ್ನ ಕಣ್ಣ ಮುಂದೆಯೇ ಸೀತಾಪಹರಣದ ಪ್ರಯತ್ನ ನಡೆಯುತ್ತಿದ್ದರೆ ಅಂದೇ ಅವನ ಹೆಣ ಬೀಳುತ್ತಿತ್ತು. ಇನ್ನು ನಿನ್ನಣ್ಣನಾದ ವಾಲಿಯ ಕಾಡೇನು? ನಿನ್ನ ಅಣ್ಣನನ್ನು ಮಚ್ಚಿಸಿ ನಿನ್ನನ್ನು ಹಾಗೂ ನಿನ್ನ ಹೆಂಡತಿಯಾದ ರುಮೆಯನ್ನು ಒಟ್ಟುಗೂಡಿಸುವ ಹೊಣೆ ನನ್ನದು. ಮತ್ತೆ ಈ ವಿಷಯವನ್ನು ಕೇವಲ ನಿನ್ನ ಮಾತಿನ ಅನುಸಾರವಾಗಿಯೇ ನಾನು ಹೇಳುತ್ತಿರುವುದಲ್ಲ. ಮತ್ತೆ ನಾನಿಲ್ಲಿಗೆ ಬರುವಾಗ ಕಬಂಧ ಎನ್ನುವ ರಾಕ್ಷಸ ಸಿಕ್ಕಿದ್ದ. ಶಬ್ದಗ್ರಸ್ತನಾದ ಗಂಧರ್ವನಂತೆ. ಅವನು ಹೇಳಿದ್ದ, ಹೀಗೊಂದು ವಾಲಿ ಹಾಗೂ ಸುಗ್ರೀವನ ನಡುವೆ ವಾಗ್ಯಾಜ್ಯ ನಡೆದಿದೆ, ಅದರಲ್ಲಿ ವಾಲಿಯೇ ಅನ್ಯಾಯಗಾರ ಎನ್ನುವುದನ್ನು ಸೂಚ್ಯವಾಗಿ ತಿಳಿಸಿದ್ದಾನೆ. ಶಬರಿಯು ಸುಗ್ರೀವನು ವಾಲಿಯಿಂದ ಸಂತೃಪ್ತನಿದ್ದಾನೆ ಎನ್ನುವುದನ್ನು ಹೇಳಿದ್ದಾರೆ. ಮತ್ತೆ ನೀನಾಡಿದ ಮಾತಿನಲ್ಲಿಯೇ ಒಂದು ವಿಷಯವನ್ನು ಗ್ರಹಿಸಿದ್ದೇನೆ ನಾನು. ಏನು? ದುಂದುಬಿಯು ಗೂಳಿ ಆಕಾರದಿಂದ ಬಂದಾಗ ಅವನನ್ನು ಗರಗರನೆ ತಿರುಗಿಸಿ ಎಸೆಯುವಾಗ ಅವನ ಮೂಗಿನ ಹೊಳ್ಳೆಗಳಿಂದ ಸುರಿದ ನೆತ್ತರು ಮತಂಗ ಋಷಿಗಳ ಆಶ್ರಮ ಪ್ರದೇಶಕ್ಕೆ ಬಿತ್ತು. ನಿಜವಾಗಿ ಯೋಚಿಸು, ಆತ ಆ ಮತಂಗ ಮುನಿಗಳು ನಿಜವಾಗಿಯೂ ಅವನಿಗೆ ವರವನ್ನು ಕೊಡಬೇಕಿತ್ತು ಅಥವಾ ಆಶೀರ್ವಾದ ಮಾಡಬೇಕಿತ್ತು. ಯಾವಾತ ಈ ಲೋಕಕಂಟಕನಾದ ರಾಕ್ಷಸನನ್ನು ಕೊಂದಿದ್ದಾನೋ ಅವನು ಚಿರಂಜೀವಿಯಾಗಲಿ ಎಂಬ ಆಶೀರ್ವಾದ ಅವರಿಂದ ಆಗಬೇಕಿತ್ತು. ಆದರೆ ಅವರು ಆತ ಈ ಋಷ್ಯಮುಖಕ್ಕೆ ಬಂದರೆ ಶಿರ 1000 ಹೋಳಾಗಲಿ ಎಂಬ ಶಾಪವನ್ನು ಕೊಟ್ಟರು. ಅಂದರೆ ಇದರ ಅರ್ಥ ಪ್ರಮಾದದಿಂದ ವಾಲಿಯ ಮೂಲಕ ಏನೋ ಒಂದು ಒಳ್ಳೆಯ ಘಟನೆ ನಡೆದಿರಬಹುದು. ಆದರೆ ಆತ ನಿಜವಾಗಿಯೂ ಬದ್ಧನಿದ್ದಾನೆ ಎಂಬುದನ್ನು ಸೂಚ್ಯವಾಗಿ ಅವರು ನಮಗೆ ತಿಳಿಸಿದ್ದಾರೆ. ಆದರೆ ರಾಮ, ಇದು ನಿನ್ನಿಂದ ಸಾಧ್ಯವಾದೀತು? ನೀನು ಜಾಣನೇ ಹೌದಾದರೆ ಇಗೋ ನೋಡು, ನನ್ನ ಕೈಯಲ್ಲಿ ಏನುಂಟು.
ಸುಗ್ರೀವ, ನೀನು ಜಾಣನೇ ಹೌದಾದರೆ ಇಗೋ ನನ್ನ ಕೈಯಲ್ಲಿರುವ ಧನಸ್ಸನ್ನು ನೋಡು. ಇದಕ್ಕೆ ಕೋದಂಡ ಅಂತ ಹೆಸರು. ಓಹೋ, ಒಂದು ಸರಳಿಗೆ ಸೂಕ್ಷ್ಮವಾಗಿ ಹೃದಯೇರಿಸಿದ ಬೊಟ್ಟು ವ್ಯವಸ್ಥೆಗೆ ಕೋದಂಡ ಅಂತ ಹೆಸರು. ಎಲ್ಲರೂ ನನ್ನನ್ನು ಕೋದಂಡರಾಮ ಎಂದು ಕರೆದರು. ಇದು ನನಗೆ ಅನ್ವರ್ಥವಾಗಲು ಒಂದು ಕಾರಣವಿದೆ. ನಾನು ಹೃದಯೇರಿಸಿದಾಗ ನಾನು ಬಿಟ್ಟ ಶರವು ಅದಕ್ಕೆ ದಂಡ ಏನು ಎನ್ನುವುದನ್ನು ಕೇಳಿಕೊಂಡು ಅದನ್ನು ಪಡೆದುಕೊಂಡು ಮತ್ತೆ ನನ್ನ ಮತ್ತಳಿಕೆಯನ್ನು ಸೇರುತ್ತದೆ. ಹಾಗೆಯೇ ಮತ್ತೆ ನನ್ನ ವಂಶದ ಕುರಿತಾಗಿ ಹೇಳಬೇಕಾದರೆ ನಾವು ಸೂರ್ಯವಂಶೀಯರು. ಧರ್ಮ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ. ಆಡಿದ ಮಾತಿಗೆ ಎರಡೆನಿಸುವವರು ನಾವಲ್ಲ. ನಮ್ಮ ವಂಶೀಯನೇ ಆದ ರಘು ಮಹಾರಾಜ ವಿಶ್ವಜಿತ್ ಎಂಬ ಮಹಾಯಾಗವನ್ನು ಕೈಗೊಂಡಿದ್ದರು. ಕೇಳಿದವರಿಗೆಲ್ಲ ತನ್ನೆಲ್ಲ ಸುವಸ್ತುಗಳನ್ನು ದಾನ ಮಾಡುವುದರ ಮೂಲಕ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದನು. ಅದೇ ಕಾಲಕ್ಕೆ ವಿದ್ವತ್ಪೂರ್ಣನಾದ ಒಬ್ಬ ಬ್ರಾಹ್ಮಣ ದೇಹಿ ಎಂದು ಬೇಡಿದಾಗ ಚಿಂತಿತಗೊಂಡ ರಘು ಮಹಾರಾಜ ಬಾಣಗಳ ಮೂಲಕ ಕುಬೇರನಿಂದಲೇ ದ್ರವ್ಯವನ್ನು ಸಂಪಾದಿಸುವ ಆಲೋಚನೆಯನ್ನು ಹೊಂದಿದ್ದ. ಅವನ ದಾನವತಿತ್ವಕ್ಕೆ ಶರಣು ಹೋಗಿ ಕುಬೇರನೇ ಅವನಿಗೆ ಅನುಗ್ರಹಿಸಿ ಅವನ ಬೊಕ್ಕಸ ಭಂಡಾರಗಳಲ್ಲಿ ದ್ರವ್ಯಗಳು ತುಂಬಿ ತುಳುಕಿದವಂತೆ. ಹಾಗೆಯೇ ಆ ಬ್ರಾಹ್ಮಣನಿಗೆ ದಾನವನ್ನೂ ಮಾಡಿದನಂತೆ. ಹಾಗಾಗಿ ಆಡಿದ ಮಾತಿಗೆ ನಾವು ಎರಡೆನಿಸುವವರಲ್ಲ, ಆಡಿದ ಮಾತೇ ನಮಗೆ ಮುಖ್ಯ. ಹಾಗಾಗಿ ನೀನಿನ್ನು ಅನುಮಾನ ಪಡುವ ಅವಶ್ಯಕತೆ ಇಲ್ಲ. ವಾಲಿಯನ್ನು ಯುದ್ಧಕ್ಕೆ ಕರೆಯಬಹುದು. ನನಗೆ ಬಹಳ ಸಂತೋಷವಾಯಿತು ದೇವ. ಬಿಸಿಲಿನಲ್ಲಿ ಬಸವಳಿದವನಿಗೆ ಮಹಾವೃಕ್ಷವೊಂದರ ತಂಪಿನ ನೆರಳಿನ ಆಶ್ರಯ ದೊರೆತ ಹಾಗೆ ನಿನ್ನ ಈ ವಿಶ್ವಾಸದ ಮಾತುಗಳು ನನಗೆ ನಿನ್ನ ಬಗ್ಗೆ ನಂಬಿಕೆಯನ್ನು ಇನ್ನೂ ಹೆಚ್ಚಿಸಿವೆ. ಮಾತ್ರವಲ್ಲ, ಇಂತಹ ನುಡಿಗಳನ್ನು ನಾನು ಹಿಂದೆಂದು ಕೇಳಿದವನಲ್ಲ ಸ್ವಾಮಿ. ವಾಲಿಯನ್ನು ಕೊಲ್ಲುವುದನ್ನು ಬಿಡು, ಕೊಲ್ಲುತ್ತೇನೆ ಎಂದು ಈವರೆಗೆ ಯಾರೂ ಹೇಳಿದ್ದಿಲ್ಲ. ಅಂತಹುದರಲ್ಲಿ ನೀನು ಆತನನ್ನು ಕೊಲ್ಲುವುದರ ಬಗ್ಗೆ ದೃಢೀಕರಿಸುತ್ತಿದ್ದಿ. ಹಾಗಾಗಿಯೇ ಅಮಮವಾಲಿಯ ರಾಮ ಕೊಂದರೆ ಎಂದು ನಾನು ಉದ್ಘರಿಸಿದ್ದು. ಒಂದೊಮ್ಮೆ ನೀನು ವಾಲಿಯನ್ನು ಕೊಂದದ್ದೇ ಹೌದಾದರೆ ಹೆಚ್ಚೇಕೆ ಅರೆ ನಿಮಿಷದಲ್ಲಿ ನಾನು ಹಾಗೂ ಇಡೀ ಕಪಿಸೇನೆ ನಿನ್ನ ಸೇವಕರಾಗುತ್ತೇವೆ. ಅಷ್ಟೇ ಅಲ್ಲದೆ ಸೀತಾನ್ವೇಷಣೆಯ ಕೈಂಕರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗುತ್ತೇವೆ. ಇದು ನನ್ನ ಮಾತು ದೇವ. ಸುಗ್ರೀವ, ನನ್ನ ಮಾತಿಗೆ ಎರಡಿಲ್ಲ, ಮಾತಿಗೆ ಎಡರೂ ಇಲ್ಲ. ನಿನಗೆ ಕೊಟ್ಟ ಮಾತನ್ನು ಪೂರೈಸಲು ಸುಗ ನಾನು ಸಿದ್ಧವಾಗಿ ನಿಂತಿದ್ದೇನೆ. ಮತ್ತೆ ಇಂದು ನಮ್ಮಿಬ್ಬರ ನಡುವೆ ಮೈತ್ರಿ ಬಂಧ ಏರ್ಪಟ್ಟಿದೆ. ಹನುಮಂತನೇ ಸೂಚಿಸಿದಂತೆ ಅಗ್ನಿ ಸಾಕ್ಷಿಯಾದ ನಿನ್ನ ಮೈತ್ರತ್ವವನ್ನು ಒಪ್ಪಿಕೊಂಡವನು ನಾನು. ಇಂದಿನ ಮುಂದೆ ನಿನ್ನ ಶತ್ರು ನನಗೂ ಶತ್ರು, ನಿನ್ನ ಮಿತ್ರ ನನಗೂ ಮಿತ್ರ. ಹಾಗಾಗಿ ಅನುಮಾನ ಬೇಡ, ಮುಂದೆ ನಡೆ. ರಾಮಚಂದ್ರಮ್ಮ, ನೀವು ಹೇಳಿದ ಹಾಗೆ ಮಿತ್ರತ್ವದಲ್ಲಿ ಯಾವುದೇ ರೀತಿಯ ಸಂಶಯ ಇರಬಾರದಲ್ಲವೇ? ಹೌದು. ಆದರೆ ನನಗೊಂದು ಸಂಶಯ ಕಾಡುತ್ತಿದೆ ರಾಘವ. ಏನು? ರಾಘವ ಮಹಾವೀರ
ಕಕ್ಕಿಸಿಕೊಂಡವನು ಹಗ್ಗವನ್ನು ಕಂಡರೂ ಹೆದರುತ್ತಾನೆ. ಹಾಗೆಯೇ ನನಗೆ ವಾಲಿಯ ವಿಷಯದಲ್ಲಿ ಎಲ್ಲರ ಮೇಲೂ ಸಂದೇಹ ಸ್ವಾಮಿ. ಎಷ್ಟೇ ಹರಿತವಾದ ಖಡ್ಗವಾದರೂ ನೀರನ್ನು ಭೇದಿಸುವಲ್ಲಿ ಅದು ನಿಷ್ಪ್ರಯೋಜಕ. ಅಲ್ಲಿ ನೀರಿನ ಗುಣಮಟ್ಟ ತಿಳಿದವನಿಗೆ ಇದು ಅರ್ಥವಾಗುತ್ತದೆ. ಖಡ್ಗದ ಮೇಲೆ ಅವಿಶ್ವಾಸವೆಂದೇನೂ ಅಲ್ಲ. ಹಾಗಾಗಿ ನಿನ್ನ ಪರಾಕ್ರಮದ ಮೇಲೆ ನನಗಿರುವ ಅವಿಶ್ವಾಸವೆಂದು ನೀನು ತಿಳಿಯಬೇಡ. ಆದರೆ ವಾಲಿಯ ಪರಾಕ್ರಮದ ಮೇಲೆ ನನಗಿರುವಂತಹ ಸ್ವಂತ ಅನುಭವ ಹಾಗೂ ಹೆಚ್ಚಿನದಾದ ನಂಬಿಕೆ ನಿನಗೂ ಅರ್ಥವಾಗಬೇಕು. ಹಾಗೂ ನನಗೂ ವಾಲಿ ಏನೆಂಬುದನ್ನು ಅರಿವು ಮಾಡಿಕೊಳ್ಳಬೇಕು. ಹಾಗಾಗಿ ನಿನಗೆ ವಾಲಿ ಮಾಡುತ್ತಿದ್ದ 2 ಕೆಲಸದ ಕುರಿತು ಹೇಳುತ್ತೇನೆ ರಾಮ. ಏನದು? ಓ ಅಲ್ಲಿ ನೋಡು, ಇನ್ನೊಂದು ಬೆಟ್ಟದ ಆ ರೀತಿಯಲ್ಲಿ ಕಾಣಿಸುತ್ತಾ ಇದೆಯಲ್ಲ, ಹೌದು, ಅದು ದುಂದುಬಿಯ ಕಳೇಬರ. ವಾಲಿಯು ಅನುದಿನ ಅದರ ಸಮೀಪ ಬಂದು ತನ್ನ ದೇಹವನ್ನು ಹಿಗ್ಗಿಸಿದ ಸಂದರ್ಭದಲ್ಲಿಯೂ ಆ ಕಳೇಬರವನ್ನು ತನ್ನ ಮೊಣಕಾಲಿನವರೆಗೆ ಎತ್ತುತ್ತಿದ್ದ. ಅಷ್ಟು ಮಾತ್ರವಲ್ಲ, ಅಲ್ಲೇ ಸಮೀಪದಲ್ಲಿರುವ ವಕ್ರವಾಗಿರುವ ಸಪ್ತ ತಾಲವೃಕ್ಷಗಳನ್ನು ನೋಡು. ಆ ತಾಲವೃಕ್ಷದ ತುದಿಗಳನ್ನು ತನ್ನ ಒಂದೇ ಶರದಿಂದ ಕತ್ತರಿಸುತ್ತಿದ್ದ. ಈ ಎಲ್ಲ ಚಿತ್ರಗಳನ್ನು ನನಗೇಕೆ ತೋರಿಸುತ್ತಿದ್ದೇನೆ ಏಕೆ ಗೊತ್ತುಂಟು? ನನಗಿರುವ ಸಂಶಯ ದೂರವಾಗಬೇಕು. ನೀನು ಈ 2 ಕಾರ್ಯಗಳನ್ನು ಮಾಡಿ ಮುಗಿಸಿದರೆ ನಿನ್ನ ಮೇಲಿರುವ ಅಪನಂಬಿಕೆ ನನಗೆ ಹೋಗುತ್ತದೆ ರಾಮ. ಸುಗ್ರೀವ, ನಮ್ಮಿರುವರ ಮೈತ್ರಿ ಬಂಧುದಲ್ಲಿ ಅಪನಂಬಿಕೆ ಅಥವಾ ಸಂಶಯ ಎನ್ನುವುದು ಇರಕೂಡದು. ಈ ದುಂದುಬಿಯ ಕಳೇಬರ ಎನ್ನುವುದು ನಿನ್ನ ಕಾಲಬೆರಳಿನಲ್ಲಿ ಮೂಡಿದ ಸಂಶಯ ಇದ್ದಂತೆ. ಹಾಗಾಗಿ ಚಿಮ್ಮಬೇಕಾದರೆ ನಮಗೆ ಅಡೆತಡೆ ಆದವುಗಳನ್ನು ಚಿಮ್ಮಬೇಕಂತೆ. ಹಾಗೆಯೇ ನಿನ್ನ ಕಾಲ ಬೆರಳಿನ ಮೂಲದಲ್ಲಿ ಹುಟ್ಟಿದ ಈ ಸಂಶಯ ಎಂದು ಹೃದಯವನ್ನು ಸೇರಲು ಅವಕಾಶ ಕೊಡಕೂಡದು. ಹಾಗಾಗಿ ಈ ದುಂದುಬಿಯ ಕಳೇಬರವನ್ನು ನನ್ನ ಕಾಲ ಮುಂಗುಷ್ಟದಿಂದ ಚಿಮ್ಮಿದ್ದೇನೆ. ಅಗೋ ನೋಡು, ನಿಮ್ಮವನೇ ಆದ ಯಾವುದೋ ಕಪಿಯೊಂದು ಬಂದು ಹೇಳುತ್ತಿದೆ, ಆ ಕಳೇಬರಹ ಹೋಗಿ 107 ಯೋಜನ ಪರ್ಯಂತ ದಾಟಿ ದೂರ ಎಲ್ಲೋ ಬಿದ್ದಿದೆ ಎಂದು. ಹೌದು ದೇವ, ನಿನ್ನ ಒಂದು ಸಂಶಯ ಪರಿಹಾರವಾಯಿತಲ್ಲ. ಇನ್ನು ಈ ಸಪ್ತಕಾಲ ವೃಕ್ಷಗಳು ನೋಡು, ಧನಸ್ಸನ್ನ ಹೃದಯೇರಿಸಿದ್ದೇನೆ, ಭೂಮಿಯನ್ನು ಅದುಮಿದ್ದೇನೆ, ಕ್ಷಣ ಪ್ರಯೋಗಿಸಿದ್ದೇನೆ ನೋಡು. ಸುಗ್ರೀವ, ಅಗೋ ನೋಡು, ಕಾಲ ವೃಕ್ಷಗಳೆಲ್ಲ ಉರುಳಿ ಹೋಗಿದೆ. ಇವೆಲ್ಲ ಹೇಗೆ ಸಾಧ್ಯವಾಯಿತು ದೇವ? ನಿನ್ನ ಮಾತಿನಿಂದಲೇ ನಾನಿದರ ಮರ್ಮವನ್ನು ಅರಿತಿದ್ದೇನೆ. ಹೇಗೆ? ಹಾಗಾಗಿ ಭೂಮಿಯನ್ನು ಅದುಮಿದ್ದು ಆಗ ತಿಳಿಯಿತು, ಭೂಮಿಯ ಕೆಳಭಾಗದಲ್ಲಿ ಅಹಿರೂಪಿ ಎಂಬ ರಾಕ್ಷಸ ಸರ್ಪ ರೂಪದಲ್ಲಿ ವಾಸವಾಗಿದ್ದಾನೆ ಎಂದು. ಅದರ ಬೆನ್ನ ಮೇಲೆ ಹುಟ್ಟಿಕೊಂಡಿರುವುದು ಈ ಸಪ್ತಕಾಲ ವೃಕ್ಷಗಳು. ನಾನು ಭೂಮಿಯನ್ನು ಅದುಮಿದ ಕಾರಣ ಆ ಸರ್ಪವು ಸರಳ ರೇಖೆಗೆ ಬಂದಿತು. ಆಗಲೇ ಈ ಸಪ್ತಕಾಲ ವೃಕ್ಷಗಳು ಸರಳ ರೇಖೆಗೆ ಬಂದು ನಿಂತವು.
ನಾನೊಂದು ಶರಪ್ರಯೋಗ ಮಾಡುವುದರ ಮೂಲಕ ಆ ಸಪ್ತಕಾಲ ವೃಕ್ಷಗಳನ್ನು ಕೂಡ ಸಮೇತ ಉರುಳಿಸಿದ್ದೇನೆ. ಈಗ ನಿನ್ನ ಸಮಸ್ಯೆ ಪರಿಹಾರವಾಯಿತಲ್ಲ? ಹೌದು ದೇವ. ಆಗ ಅದೇ ಆ ಬಾಣ ಹೋಗಿ ಪಾತಾಳ ಗಂಗೆಯಲ್ಲಿ ಮಿಂದು ಶುದ್ಧ ಸ್ನಾತವಾಗಿ ಮತ್ತೆ ಒಂದು ನನ್ನ ಬತ್ತಳಿಕೆಯನ್ನು ಸೇರಿಯೂ ಆಯಿತು. ಇನ್ನೇಕೆ ತಡ? ಇನ್ನು ಅನುಮಾನ ಬೇಡ. ವಾಲಿಯನ್ನು ಯುದ್ಧಕ್ಕಾಗಿ ಕರೆ. ನನಗಿರುವ ಎಲ್ಲಾ ಸಂಶಯಗಳು ದೂರವಾದವು ದೇವ. ಹಾಗಾಗಿ ನಿನ್ನ ಆಶೀರ್ವಾದದೊಂದಿಗೆ ನಾನು ವಾಲಿಯಲ್ಲಿಗೆ ತೆರಳುತ್ತೇನೆ ಯುದ್ಧಕ್ಕಾಗಿ. ಅಣ್ಣ ವಾಲಿ, ಯುದ್ಧಕ್ಕೆ ಬಾ. ಮುಂದೆ ಬಂದು ನಿಂತಹ ಯೋಧನ ಅರ್ಧ ಶಕ್ತಿಯಿಂದ ತನ್ನದಾಗಿಸಿಕೊಳ್ಳುವಲ್ಲಿ ಸಾಕಾರವಾಗಿರುವಂತಹ ಹೇಮಮಾಲೆ ಇಂದ್ರಪ್ರದತ್ತವಾದದ್ದು. 33 ಕೋಟಿ ದೇವತೆಗಳು 66 ಕೋಟಿ ರಾಕ್ಷಸರು ಮಾಡಿರುವಂತಹ ಸಮುದ್ರವಂಥನವನ್ನ ನೋಡವನೇ ಮಾಡಿ ಮುಗಿಸಿದ್ದೇನೆ. ಅಲ್ಲಿಯೂ ನನಗೆ ಎದುರಾಳಿಯಾಗಿ ಬಂದಂತಹ ಮಹಾವಿಷ್ಣು ಶಕ್ತಿಗಿಂತ ಯುಕ್ತಿ ಮೇಲು ಎಂದಂತೆ ಶಕ್ತಿಯಿಂದ ನನ್ನನ್ನು ಗೆಲ್ಲಲಾಗದೆ ಹೋದರೂ ಕೂಡ ಉಪಾಯದಿಂದ ನನ್ನನ್ನು ಗೆದ್ದ. ಶಕ್ತಿಯಿಂದ ನನ್ನನ್ನು ಗೆಲ್ಲುವಂತಹ ಸಾಮರ್ಥ್ಯ ಯಾರಿಗೂ ಇಲ್ಲವಿಡಿ. ದೀರ್ಘಾಕೃತಿಯನ್ನು ಹೊಂದಿರುವಂತಹ ದುಂದುಬಿಯೋ ಮಾಯಾವಿಯೋ ಅಥವಾ ಗಂಧರ್ವನಾಗಿರುವಂತಹ ಗೋರಭನೋ ಹೀಗೆ ಯಕ್ಷ ಎಂದರುವ ರಾಕ್ಷಸರನ್ನೆಲ್ಲರನ್ನ ಗೆದ್ದವ ನಾನು. ಇದಿಷ್ಟು ಉದಾಹರಣೆ ಸಾಕಲ್ಲ ನಾನು ಆಡಳಿತ ಪರಾಕ್ರಮಿ ಎನ್ನುವುದಾಗಿ ಸ್ಥಾಪಿಸಿಕೊಳ್ಳಲಿಕ್ಕೆ. ಇಷ್ಟು ಮಾತ್ರವಲ್ಲ ಸ್ವಾಮಿ, ನನ್ನ ಈ ಪರಾಕ್ರಮವನ್ನ ನನ್ನ ತಮ್ಮನೇ ಅರ್ಥ ಮಾಡಿಕೊಳ್ಳದೆ ಹೋದನಲ್ಲ. ಆಗೊಮ್ಮೆ ಈಗೊಮ್ಮೆ ನೆನಪಾದಾಗೆಲ್ಲ ಅಂಜನವಾಣಿ ಯುದ್ಧಕ್ಕೆ ಬಾ ಎನ್ನುವುದಾಗಿ ಕರೆಯುತ್ತಾನೆ. ಯುದ್ಧಕ್ಕೆ ಬಾ ಎನ್ನುವುದಾಗಿ ಕರೆಯುವುದಾದರೆ ಅಣ್ಣ ಎನ್ನುವುದೇಕೆ? ಪಡೆಯುವಾಗ ಸ್ವಲ್ಪ ದಾಕ್ಷಿಣ್ಯ ಭಾವವರಲಿ ಎಂದು ಅವನಿಗೊಂದು ನಂಬಿಕೆ ಅಷ್ಟೇ. ಈವರೆಗೆ 4 ಬಾರಿ ಬಂದಿದ್ದಾನೆ. ಅವನು ಸಾಯಿಸಬಹುದಿತ್ತು, 1 ಬಾರಿ ಆದರೂ. ಇನ್ನು ಅವ ಉಳಿದಿದ್ದಾನೆ ಅಂತಾದರೆ ಅದು ವಾಲಿ ನೀಡಿರುವಂತಹ ಔದಾರ್ಯದ ಭಿಕ್ಷೆ. ಈಗ ಮತ್ತೊಮ್ಮೆ ಕರೆದಿದ್ದಾನೆ. ಈ ಬಾರಿ ಅವನಷ್ಟು ಅಂಟ ಬರ್ತೇನೆ. ನಾನು ತನುಜ. ಹುಟ್ಟಿನಿಂದಲೂ ಸಹೋದರಿಯತ್ವದ ಭಾವನೆ ನಮ್ಮಲ್ಲಿ ಇಲ್ಲದೆ ಹೋದರೂ ಕೂಡ ಒಂದೇ ಗರ್ಭದಲ್ಲಿ ಹುಟ್ಟಿದಂತಹ ಅಣ್ಣ ತಮ್ಮಂದಿರ ಹಾಗೆ ಬದುಕಿದವನು ನಾನು. ಭಾನುತನು ಜಾನಿ. ಹೌದು. ಕಾರಣಾಂತರಗಳಿಂದ ನನ್ನ ತಂದೆಯಾದಂತಹ ಅಕ್ಷರಜಸ್ಸು ಹೊಳವೊಂದಕ್ಕೆ ಹೇಳಿದಾಗ ವಾದರಿಯಾಗ್ತಾನಂತೆ, ಅರ್ಥಾತ್ ಸ್ತ್ರೀ ರೂಪವನ್ನು ತಾಳ್ತಾನಂತೆ. ಆ ಕಾಲಕ್ಕೆ ನಮ್ಮ ಸಂದರ್ಶನಕ್ಕಾಗಿ ಹೊರಟಂತಹ ದೇವೇಂದ್ರನ ತೇಜಸ್ಸು ವಾನರಿಯ ಬಾಲದ ಮೇಲೆ ಬಿದ್ದಾಗ ಹುಟ್ಟಿದವನೇ ನಾನು ವಾಲಿ ನಾಮಕ. ಹೌದು. ಅಸ್ತಮಾನ ಕಾಲದಲ್ಲಿದ್ದಂತಹ ಸೂರ್ಯನ ತೇಜಸ್ಸು ವಾನರಿಯ ಕಂಠದ ಮೇಲೆ ಬಿದ್ದಾಗ ಹುಟ್ಟಿದವನೇ ನೀನು ಸುಗ್ರೀವ. ಆಗಲೇ ಅರ್ಥ ಮಾಡಿಕೊಳ್ಳಬೇಕಿತ್ತು ನಾನು. ಏನು? ನಮ್ಮ ಕುಟುಂಬದ ಮರ್ಯಾದೆಯನ್ನ ತೆಗಿಲಿಕ್ಕೆ ಹುಟ್ಟಿದಂತಹ ಅಜ್ಞಾತ ಪಿಂಡ ನೀನು ಅಂತ. ಓಹೋ. ಅಸ್ತಮಾನದ ಬೆಳಕು ನಿನ್ನ ಮೇಲೆ ಬಿದ್ದಿದ್ದಲು, ಅಸ್ತಮಾನ ಕಾಲದಲ್ಲಿ ನೀನು ಹುಟ್ಟಿದ್ದಲು. ಆದರೂ ಕೂಡ ನೀನು ನನ್ನವನೆನ್ನುವುದಾಗಿ ನಾನು ಸ್ವೀಕರಿಸಿಕೊಂಡೆ. ನಾನು ಒಂದು ಕಂಡಂತಹ ಪ್ರತ್ಯಕ್ಷ ದೃಷ್ಟಿಗೆ ಸರಿಯಾಗಿ ನೀನು ದೇಶಭ್ರಷ್ಟ ಎನ್ನುವುದಾಗಿ ತಿಳಿದುಕೊಂಡು
ನಿನ್ನನ್ನು ರಾಜ್ಯದಿಂದ ಹೊರ ಹಾಕಿದೆ. ಮೊದಲಾಗಿ ನೀನು ನಿನ್ನ ತಂದೆಯ ಸಪ್ತಾಶ್ವರಥದಲ್ಲಿ ವಾಸಿಯಾದರೂ ಕೂಡ ಮುಂದೆ ನನ್ನ ನರಕಿಸುವವನಂತೆ ಋಷ್ಯಮೂಕಕ್ಕೆ ಹೋದೆಯನು. ಹೌದು, ಋಷ್ಯಮೂಕ ಪರ್ವತದಲ್ಲಿ ವಾಸವಾಗಿರುವಂತಹ ಮತಂಗ ಋಷಿಗಳಿಂದ ಬಂದಂತಹ ಶಾಪ. ನಾನು ದುಂದುಬಿಯನ್ನ ಕೊಲ್ಲುವಾಗ ಅಥವಾ ಅವನ ಕೋಡುಗಳನ್ನು ಹಿಡಿದುಕೊಂಡು ತಿರುಗಿಸುವಂತಹ ಸಂದರ್ಭದಲ್ಲಿ ಅವನ ಮೂಗಿನ ಹೊಳೆಯಿಂದ ಹಾರಿದಂತಹ ರಕ್ತ ಮತಂಗ ಋಷಿಗಳ ಆಶ್ರಮ ಭಾಗಕ್ಕೆ ಬಿದ್ದಿತಂತೆ. ಹೌದು, ಆ ಕಾಲಕ್ಕೆ ಯಾರಲ್ಲಿಗೆ ರಕ್ತ ಹಾರಿಸಿದ್ದಾನೋ ಅವನು ಈ ಋಷ್ಯಮೂಕಕ್ಕೆ ಬಂದರೆ ಅವನ ತಲೆ 1000 ಹಾಳಾಗಲಿ ಎನ್ನುವುದಾಗಿ ಶಾಪನಿಟ್ಟರು. ಹೌದು, ಅನರ್ಥ ಶಾಪ ಅದು. ಏಕೆ? ಇನ್ನೊಮ್ಮೆ ರಕ್ತ ಹಾರುವಂತಹ ಕೆಲಸ ಮಾಡಿದರೆ ಅವನ ತಲೆ 1000 ಹಾಳಾಗಲಿ ಎನ್ನುವುದಿತ್ತು. ಋಷ್ಯಮೂಕಕ್ಕೆ ಬಂದರೆ ಅವನ ತಲೆ 1000 ಹಾಳಾಗಲಿ ಎಂದಿದ್ದಾರೆ. ಅಲ್ಲಿಗೆ ಹೋಗುವಂತಹ ಅವಶ್ಯಕತೆ ನನಗೇನಿದೆ? ನನ್ನ ಮೂಗಿನ ತುದಿಯಲ್ಲಿ ಕುಳಿತ ಹಾಗೆ ನನ್ನನ್ನು ಹಾಕಿಸುವವನಂತೆ ಅಲ್ಲಿಯೇ ಆಗಿ ಆಶ್ರಯ ಪಡೆದೇನೋ, ನಿನ್ನನ್ನು ಅಣಗಿಸಬೇಕೇನೋ? ನೋಡು, ಇಲ್ಲಿ ನಿನ್ನ ಹೆಂಡತಿಯ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಳಿತಿರುವಂತಹ ನನ್ನ ವೈಭವವನ್ನು ನೋಡು. ಏನೋ ಈ ಬಾರಿ ಮತ್ತೆ ಬಂದಿದ್ದೀಯ, ಪ್ರತಿ ಬಾರಿಯೂ ಬರ್ತೀಯ ನನ್ನ ಜೊತೆ ಯುದ್ಧ ಮಾಡಬೇಕು ಅಂತ. ಈ ಬಾರಿ ಅಣ್ಣನನ್ನ ಗೆಲ್ತೇನೆ ಎನ್ನುವಂತಹ ವಿಶ್ವಾಸದಿಂದ ಬಂದೆಯ, ಅಥವಾ ಹೆಂಡತಿಯನ್ನ ಪಡೆದುಕೊಳ್ಳಿಕ್ಕೆ ಆಗುವುದಿಲ್ಲ ಅಣ್ಣನಿಂದ ಪೆಟ್ಟುದಿಂದಾದರೂ ಸಾಯುವಂತ ಬಂದೆಯ, ಅಥವಾ ಹೆಂಡತಿಯನ್ನ ಛಲದಿಂದ ಬಿಡಿಸಿಕೊಂಡು ಹೋಗುತ್ತೇನೆ ಅಂತ ಬಂದೆಯ? ಯಾಕೆ ಬಂದೆ ಹೇಳು? ಮಾನಿನಿಯನ್ನು ಛೇಡಿಸುವುದಕ್ಕೆ ಮುಂದಾಗಿದ್ದೀನಿ. ನೀನು ಹೌದು, ಕೇಳುತ್ತಿದ್ದೀಯಲ್ಲ, ಸುಗ್ರೀವ ಮತ್ತೆ ಮತ್ತೆ ಯಾಕೆ ಬರುತ್ತಿದ್ದೀ ಎಂದು. ಬರುವ ಕಾರಣ ಒಂದೇ, ನನ್ನ ಹೆಂಡತಿಯಾದ ರುಮೆಯನ್ನು ನಿನ್ನಲ್ಲಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ಸಮಾಧಾನದ ವಿಷಯ ಏನು ಗೊತ್ತುಂಟು? ನಿನಗೂ ಆಕೆಗೂ ನಿನ್ನಲ್ಲಿ ಇರಲು ಮನಸ್ಸಿಲ್ಲ. ನಿನ್ನ ಬಲದಿಂದ ನೀನು ಏನು ಬೇಕಾದರೂ ಮಾಡಬಹುದು, ಅದು ನನ್ನ ಪ್ರಶ್ನೆಯಲ್ಲ. ಆದರೆ ಆಕೆಯ ಮನಸ್ಸು ನನ್ನಲ್ಲಿ ಇದೆ ಎಂಬುದು ನನಗೆ ಸಮಾಧಾನ. ಈಗ ನಿನಗೆ ನೀತಿಯಿಂದ ಹೇಳುವುದೇನು ಬಲ್ಲೆಯ? ಏನು? ಒಳ್ಳೆಯ ಮಾತಿನಿಂದ ನನ್ನ ಸತಿಯನ್ನು ನನ್ನೊಂದಿಗೆ ಕಳುಹಿಸಿಕೊಟ್ಟರಲೇ ಸಾದೀತು. ಇಲ್ಲವಾದಲ್ಲಿ ಸಾಯುವ ತನಕ ಬಿಡುವುದಿಲ್ಲ ಪಾಪಿ. ಹೆಂಡತಿ ಬೇಕೇ ನಿನಗೆ? ನಾನು ಸತಿಯ ಕೊಡುವುದಕ್ಕಾಗಿ ಇಟ್ಟುಕೊಂಡದ್ದಲ್ಲ ಅವಳನ್ನ. ನಿನಗೆ ನಾನು ಕೊಟ್ಟಿರುವಂತಹ ಶಿಕ್ಷೆಯಲ್ಲಿ ನನಗೆ ಸಂತೋಷ ಇದೆ. ಏಕೆ ಗೊತ್ತಾ? ಏಕೆ? ನೀನು ಮಾಡಿರುವಂತಹ ತಪ್ಪು ನಿನಗೆ ಆತ್ಮಾವಲೋಕನ ಆಗುವವರೆಗೂ ಕೂಡ ನೀನು ನನ್ನ ಮೇಲೆ ಯುದ್ಧ ಸಾರುತ್ತಿ ಎನ್ನುವುದಾಗಿ ನಾನು ತಿಳಿದುಕೊಂಡಿದ್ದೇನೆ. ನಿನಗೆ ಆತ್ಮಾವಲೋಕನ ಆಗುವವರೆಗೂ ಕೂಡ ನಿನಗೆ ಹೊಡೆಯುವುದೇ ನನ್ನ ಉದ್ಯೋಗವಾದರೂ ಆದೀತು. ನಿನಗೆ ಪೆಟ್ಟುಕೊಂಡೇ ಕಲಿಸುವುದು ನಾನು. ಏನು ಹಿಂದಿನ ಹಾಗೆ ಎಂದು ಭಾವಿಸಿಕೊಂಡೆಯಾ? ನಾನು ಸತಿಯ ಕೊಡೆನು ಎನ್ನುವುದಾಗಿರುತ್ತೇನೆ. ಈಗ ಅದಲ್ಲ, ನಾನು ಸತಿಯ ಬಿಡೇನು. ಈ ರೀತಿಯಾದಂತಹ ನಿಲುಮೆ ಹೊಂದಿದ್ದರಿಂದಲೇ ಯಾರೊಂದಿಗೂ ನಾನು ನನ್ನ ಸತಿಯನ್ನ ಬಿಡುವುದಿಲ್ಲ ಎನ್ನುವಂತಹ ನಿಲುಮೆ ಹೊಂದಿರುವುದರಿಂದ ನೀನು ಒಂದು ಮಾಡಿರುವಂತಹ ತಪ್ಪಿಗೆ ನಾನು ಕೊಟ್ಟಿರುವಂತಹ ಶಿಕ್ಷೆ. ರಕ್ತೆಯ ಬಲ ಗಟ್ಟಿ ಇಲ್ಲದಿದ್ದರೂ ಕೂಡ ಹೆಂಡತಿ ಬೇಕಂತ ಉಂಟಲ್ಲ ನಿನಗೆ. ಇನ್ನು ರಕ್ತೆಯ ಬಲ ಗಟ್ಟಿ ಇರುವಂತಹ ನೀನ್ ನನ್ನನ್ನು ಎಷ್ಟಿರಬೇಡ. ಏನು ಅಣಕಿಸುತ್ತೀಯೇನೋ?
ನಿನ್ನ ಹೆಂಡತಿಯನ್ನು ಇಟ್ಟುಕೊಂಡಿದ್ದು ನನಗೆ ಬೇಕಾಗಿ ಅಲ್ವೋ? ಮತ್ತೆ ನಿನಗೆ ಪಾಠ ಕಲಿಸಬೇಕೆನ್ನುವಂತಹ ಉದ್ದೇಶದಿಂದಲೇ ಅವಳನ್ನು ಇಟ್ಟುಕೊಂಡದ್ದು. ಓಹೋ, ಹಿಂದೆ ಕೊಟ್ಟಂತಹ ಪೆಟ್ಟೆಲ್ಲ ನೆನಪು ಹೋಯ್ತಂತ ಕಾಣ್ತದಲ್ಲ. ಹ್ಮ್ ಪ್ರತಿ ಬಾರಿ ಭಕ್ತಿ ಅಣ್ಣಾವಾಲಿ ಅಂತ ಕರಿತಿ. ಹೊಸ ಸಂಗ್ರಹ ಏನೂ ಇಲ್ಲ ನಿನ್ನ ಹತ್ರ. ಮಧ್ಯ ಮಾತನಾಡುವಾಗ ಬಾಯಿ ಹಾಕಿ ಬಿಟ್ರೆ ಮತ್ತೇನು ಹೊಸ ಸಂಗ್ರಹ ಮಾಡುವುದಿಲ್ಲ ನೀನು. ಏನು ಮೊದಲಿನ ಹಾಗೆ ಎಂದು ಭಾವಿಸಿದೆಯಾ? ನನ್ನ ಮೂಳೆ ಮುರಿತೇನೆ. ನೀನು ಹೇಳಿದೆಯಲ್ಲ ಮಧ್ಯ ಮಧ್ಯ ಬಾಯಿ ಹಾಕುತ್ತೀ ಎಂದು. ಅದಕ್ಕೆ ನಾನೇನು ಮಾಡುವುದು? ನೀನು ಹೇಳಿದವಾಗಲೆಲ್ಲ ನೀನು ಹೊಸದನ್ನೇ ತಂದಾಗ ನಾನೇನು ಮಾಡಲಾಗುವುದು? ಮತ್ತೆ ಹೇಳಿದೆಯಲ್ಲ ಮತ್ತೆ ಮತ್ತೆ ಬರುತ್ತಿದ್ದಿ, ಪೆಟ್ಟು ತಿನ್ನುತ್ತಿದ್ದಿ ಎಂದು. ನಾನು ಎಷ್ಟು ಬಾರಿ ಪೆಟ್ಟು ತಿಂದರೂ ಮತ್ತೆ ಮತ್ತೆ ಬರುವಷ್ಟು ಎಚ್ಚರಗೊಂಡಿದ್ದೇನೆ. ಇಂದು ಸತ್ಯ ನಿಚ್ಚಳವಾಗಿ ಉಂಟು. ನಾನು ಇಲ್ಲಿಗೆ ಬಾರದೆ ಬಹಳ ಸಮಯವಾಯಿತು. ಹೌದು, ನಿನ್ನ ಮಗ ಅಂಗದ ಈಗ ವಿವಾಹ ವಯಸ್ಕನಾಗಿರಬೇಕಲ್ಲವ? ಹೌದು. ಆತ ಏಕೆ ಇನ್ನು ಮದುವೆಯಾಗಲಿಲ್ಲ ಎಂದು ನಾನು ಈಗ ಅರ್ಥ ಮಾಡಿಕೊಂಡೆ. ಚಿಕ್ಕಪ್ಪನ ಹೆಂಡತಿಯನ್ನು ತನ್ನ ತಂದೆ ಇಟ್ಟುಕೊಂಡಿದ್ದಾನೆ. ಇನ್ನು ನಾನು ಮದುವೆಯಾದರೆ ನನ್ನ ಹೆಂಡತಿಯನ್ನು ಇಟ್ಟುಕೊಂಡರೆ ಅದು ವಿಶೇಷವಲ್ಲ ಎಂಬ ಭಯದಿಂದ ಇರಬೇಕು. ಮತ್ತೆ ಈ ವರ್ಷ ತನ್ನ ತಂದೆ ಸತ್ತರೆ ಮದುವೆಯಾಗುವ ಆಲೋಚನೆಯೋ ಏನೋ ಆತನದ್ದು. ಏನು ಮಾತಾಡ್ತೀಯ? ಅಣ್ಣನ ಹೆಂಡತಿಯನ್ನ ನೀನು ಇಟ್ಟುಕೊಳ್ತೀಯ ಅಂತ ಆದ ಮೇಲೆ ಮಗನ ಹೆಂಡತಿಯನ್ನ ಅಪ್ಪ ಬಯಸ್ತಾನೆ ಎನ್ನುವಂತಹ ನಿನ್ನ ಆಲೋಚನೆಗಳು ಏನು ದೊಡ್ಡಲ್ಲ ಬಿಡು. ನಾನು ಏಕೆ ಹಾಗೆ ಮಾಡಿದೆ ಎಂದು ನಿನಗೆ ಬಹಳ ಬಾರಿ ಹೇಳಿದ್ದೇನೆ. ನೀನು ಕೇಳುವವನು ಅಲ್ಲ, ಕೇಳುವ ಜಾಯಮಾನದವನು ಅಲ್ಲ. ಅದು ಈಗಾಗಲೇ ಸಾಬೀತಾಗಿದೆ ಬಿಡು. ಇನ್ನು ನೀನು ಅಪರಾಧದ ಕುರಿತು ಹೇಳುವುದಾದರೆ ಅಂದು ನೀನು ಸತ್ತದ್ದೇ ಅಪರಾಧಕ್ಕೂ ಯಾರು ಸತ್ತಿದ್ದಾನೆ ನಂಗೆ ಯಾರು ಮತ್ತೆ ಪುನಃ ದೇಹ ಕೊಟ್ಟಿದ್ದು ನನಗೆ ಯಾರು? ಅಂದು ನೀನು ಬೊಬ್ಬೆ ಹೊಡೆದಿದ್ದೀಯಲ್ಲ. ಬೊಬ್ಬೆ ಹೊಡೆದ ಕಾರಣ ಆತ ಮಾಯಾವಿನಕ್ಕೆ ಬಡಿಗೆ ಹೊಡೆದದ್ದು. ಮಾಯಾವಿ ಹೊಡೆದು ಕೊಡಲಿ ನಾನು ಸಾಯಬೇಕಂತ ಉಂಟ. ಗುಹೆಯಿಂದ ರಕ್ತ ಹೊರಗೆ ಬಂದಿದೆ. ಮತ್ತೆ ನೀನು ಸುಗ್ರೀವ ಎಂದು ಬೊಬ್ಬೆ ಹೊಡೆದಿದ್ದಿ. ಇನ್ನೇನು ಬೇಕು ನಾನು ನೀನು ಸತ್ತಿದ್ದೀಯ ಎಂದು ತಿಳಿಯುವುದಕ್ಕೆ? ಆಯ್ತು, ನಾನು ಸತ್ತಿದ್ದೇನೆ ಅಂತ ಮಾಡುವ. ನನ್ನ ಪ್ರಾರಬ್ಧ ಕರ್ಮ ಸಾಯದೆ ಇದ್ದರೂ ಕೂಡ ಸತ್ತಿದ್ದೇನೆ ಅಂತ ಹೇಳುವ. ಇರಲಿ ಬಿಡು, ಸತ್ತಿದ್ದೇನೆ ಎನ್ನುವುದಾಗಿ ನಿರ್ಧಾರ ಮಾಡುವ. ಅಣ್ಣ ಸತ್ತಲ್ಲಿಗೆ ನಿನ್ನ ಮುದ್ದಿನ ನಿರ್ಧಾರ ಏನು? ನಿನ್ನ ವಜ್ಜ ಮಾಡಿದ್ದು. ವಜ್ಜ ನಿನ್ನ ಮಾಡ್ತೇನೆ ಪಾಪಿ. ಮತ್ತೇನು ಮಾಡಬೇಕಿತ್ತು? ನೀನು ಸತ್ತ ನಂತರ ಆ ಮಾಯಾವಿ ಹೊರಗೆ ಬಂದರೆ ನನಗೂ ಹಾಗೂ ನಮ್ಮ ಕುಟುಂಬದವರಿಗೆ ಒಬ್ಬಡಲ ನೀಡುತ್ತಾನೆಂದು ಭಾವಿಸಿದ ನಾನು ಆ ದೊಡ್ಡದಾದ ಬಂಡೆಕಲ್ಲನ್ನು ಆ ಗುಹೆಗೆ ಮುಚ್ಚಿ ಆತ ಹೊರಬರದ ಹಾಗೆ ವ್ಯವಸ್ಥೆ ಮಾಡಿದೆ. ಅನಂತರ ರಾಜ್ಯಕ್ಕೆ ಹಿಂತಿರುಗಿ ರಾಜ್ಯವನ್ನು ಆಳಿದೆ. ನೀನು ರಾಜ್ಯ ಆಳೋದಕ್ಕೆ ನಾನು ಆಕ್ಷೇಪ ಮಾಡುವುದಿಲ್ಲ. ಯಾಕೆಂದ್ರೆ ನೀನು ಯುವರಾಜ. ರಾಜನಿಲ್ಲದೆ ಇರುವಾಗ ರಾಜ್ಯ ಆಳಬೇಕಾದದ್ದು ನಿನ್ನ ಕರ್ತವ್ಯ. ಹೌದು, ಆದರೆ ಅಣ್ಣ ಸತ್ತಿದ್ದಾನೋ ಇಲ್ವೋ ಅಂತ ನೋಡಬಹುದಿತ್ತು. ಆದರೆ ಅಲ್ವಾ, ಮಾಯಾವಿಯನ್ನ ಎದುರಿಸಬಹುದಿತ್ತು. ಹೇಗೆ ಗೊತ್ತಾ? 77 ಕೋಟಿ ವಾನರ ಸೈನ್ಯ ಅಥವಾ 18 ಅದ್ಭುತ ವಾನರ ಸೈನ್ಯವನ್ನ ಕರೆದುಕೊಂಡು ಬಂದು ಆ ರಾಕ್ಷಸನನ್ನ ಎದುರಿಸಬಹುದಿತ್ತಲ್ಲ. ಅಲ್ಲ ಪುಣ್ಯಾತ್ಮ, ನೀನು ಏಕೆ ಹೀಗೆ ಕೇಳಿದಿ ಎಂದು ನನಗೆ ಗೊತ್ತಿಲ್ಲ. ನಿನಗೆ ನಿನ್ನ ಬಲದ ಕುರಿತು ನಾನು ಹೇಳುತ್ತೇನೆ. ರಾವಣನನ್ನೇ ಸೋಲಿಸಿದವರು ನೀನು. ಅಂತಹ ಮಹಾಪರಾಕ್ರಮಿಯಾದ ನೀನು ಆ ಮಾಯಾವಿಯಲ್ಲಿ ಸತ್ತಿದ್ದಿ. ಇನ್ನು ನಾನು ಹಾಗೂ ನಮ್ಮ ಕಪಿವೀರರೆಲ್ಲ ಯಾವ ಲೆಕ್ಕ ಆತನಿಗೆ? ಹಾಗಾಗಿ ನಾನು ಆತನ ಕೊಳ್ಳಿಗೆ ಹೋಗಲಿಲ್ಲ. ಆಯ್ತು, ಮತ್ತೆ ಪುನಃ ಹೋಗ್ತೇನೆ ನಾನು ಸತ್ತಿದ್ದೇನೆ ಅಂತ. ಅಣ್ಣ ಸತ್ತಿದ್ದಾನೆ ಅನ್ನೋ ಒಂದು ಒಳಗೊಂದಾದ್ರು ಮಾಡಬಹುದಿತ್ತಲ್ಲ. ಅಂದು ನೀನು ಗುಹೆಗೆ ಹೋಗುವಾಗ ನನ್ನಲ್ಲಿ ಏನು ಹೇಳಿದ್ದಿ? ನೀನು ಒಳ ಬಂದರೆ ನನ್ನ ಆಣೆ ಎಂದು ಹೇಳಿದ್ದಿ. ಹಾಗಾಗಿ ನಾನು ನಿನ್ನ ಮಾತನ್ನು ಮೀರಲಿಲ್ಲ, ಒಳಗೆ ಬರಲು ಇಲ್ಲ. ಆಯ್ತು ಬಿಡು, ನಿನಗೆ ಸ್ವರೂಪದಲ್ಲಿರುವವನು ನಾನು. ನಿನಗೆ ತಂದೆಯ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಸಿದವನು ನಾನು. ಅಣ್ಣನಿಲ್ಲದೆ ಜೀವನವಿಲ್ಲ, ನನ್ನ ಜೀವವೇ ಇಲ್ಲ ಎನ್ನುವಂತಹ ನಿನ್ನ ಮಾತುಗಳೆಲ್ಲ ಬರೀ ಸುಳ್ಳಾಗಿ ಹೋಯ್ತೇನೆ. ಆ ಮಾತಿಗೆ ನಾನು ಈಗಲೂ ಬದ್ಧನೆ. ಆದರೆ ಏನು ಮಾಡೋಣ ಹೇಳು? ನಮ್ಮೀರುವರ ಕುರಿತೆ ನಾನು ಯೋಚನೆ ಮಾಡಿದರೆ ಹೇಗಾದೀತು? ನಮ್ಮನ್ನು ನಂಬಿದ ಪ್ರಜಾವರ್ಗದವರು ಕುಟುಂಬದವರೆಲ್ಲ ಇದ್ದಾರಲ್ಲ. ಹಾಗಾಗಿ ಆ ರಕ್ಕಸ ಹೊರಗೆ ಬಾರದಂತೆ ನಾನು ಸಂದರ್ಭವನ್ನು ಸೃಷ್ಟಿ ಮಾಡಿ
ನಾನು ಕಿಷ್ಕಿಂಧೆಗೆ ಹಿಂತಿರುಗಿ ರಾಜ್ಯವನ್ನು ಆಳಿದೆ. ಮತ್ತೊಮ್ಮೆ ಹೇಳುತ್ತೇನೆ, ನೀನು ರಾಜ್ಯವಾಯಿತು ನನಗೆ ಆಕ್ಷೇಪವಿಲ್ಲ. ಮತ್ತೆ ನೀನು ಧರ್ಮವಂತ ಅಂತ ಇಡೀ ಊರು ತುಂಬಾ ಹೇಳಿಕೊಂಡು ತಿರುಗಾಡಿಕ್ಕೆ ಸಾಕಾಗುವುದಿಲ್ಲ. ಮತ್ತೆ ಅಣ್ಣನಿಂದ ನಿನಗೆ ಮೋಸವಾಗಿದೆ, ನಾನು ಧರ್ಮದ ಹಾದಿಯಲ್ಲಿದ್ದೇನೆ ಅಂತ ಹೇಳ್ತೀಯಲ್ಲ. ಆರ್ಯ ಸಂಸ್ಕೃತಿಯ ಪ್ರಕಾರ ಬದುಕುವವರು ನಾವು. ಆರ್ಯ ಸಂಸ್ಕೃತಿಯ ಪ್ರಕಾರ ಏನುಂಟು ಗೊತ್ತಲ್ಲ ನಿನಗೆ? ಏನು? ಒಬ್ಬ ಸತ್ತಿದ್ದಾನೆ, ನಾಪತ್ತೆಯಾಗಿದ್ದಾನೆ, ಇನ್ನು ಬರಲಿಲ್ಲ, ಅವನು ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಆದ್ರೆ 12 ವರ್ಷ ಕಾಯ್ಬೇಕಂತ ಉಂಟು. ನೀನು ಕಾಯಿಲ್ಲ ಬಿಡು, ಅವನಿಗೆ ನೀನು ಹೇಳಿದಲ್ಲ ನನಗೆ ಬಜ್ಜ ಮಾಡಿದೆ ಅಂತ. ನೀನು ಕಾಯುವುದಲ್ಲ ಬಿಡು, 12 ವರ್ಷ ಅಲ್ಲ 12 ದಿನ ಕಾದೇನೋ ನೀನು ಪಾಪಿ ಮಗನೇ. ಅಲ್ಲಿ ಹೋಗಿ ಆಚೆ ಕೈಗೆ ಯಾರು ಈಚೆ ಕೈಗೆ ಯಾರು ಅಂತ ನೋಡ್ತಾರಲ್ಲ ನೀನು ವಿಷಯ ಏನೆಂದು ಸರಿಯಾಗಿ ತಿಳಿದು ಮಾತನಾಡು. ಮತ್ತೆ ನಿನಗಾಗಿ ನಾನು ಸದಾಕಾಲ ಕಾಯಲು ಸಿದ್ಧನಾಗಿದ್ದೆ. ಜಾಂಬವಾದಿ ಹಿರಿಯರೆಲ್ಲ ಹೇಳಿದವರು, ರಾಜನಿಲ್ಲದ ನಾಡು ಅರಾಜಕತೆಯನ್ನು ಹೊಂದುತ್ತದೆ, ಹಾಗಾಗಬಾರದು, ಹಾಗಾಗಿ ಯುವರಾಜನಾದ ನೀವು ರಾಜನಾಗಬೇಕು ಎಂದು. ಅವರೆಲ್ಲರೂ ಸೇರಿ ನನ್ನನ್ನು ರಾಜನನ್ನಾಗಿ ಮಾಡಿದರು. ನನ್ನ ಹೆಂಡತಿಯನ್ನು ಯಾಕೆ ಇಟ್ಟುಕೊಂಡದ್ದು? ನೀನು ರಾಜ್ಯವಾಳುವ ಕಾಲದಿಂದಲೂ ಆಕೆ ನಿನ್ನ ಪಟ್ಟದರಸಿ ಆಗಿದ್ದವಳು. ಹಾಗಾಗಿ ನಾನು ಆಕೆಗೆ ಸೂಕ್ತವಾದ ಗೌರವವನ್ನು ಕೊಟ್ಟಿದ್ದೇನೆ. ಮತ್ತೆ ನಿನ್ನ ಮಗನಾದ ಅಂಗದನನ್ನು ರಾಜನನ್ನಾಗಿ ಮಾಡೋಣ ಎನ್ನುವೋ, ಆತ ಇನ್ನು ಸಣ್ಣವನಾಗಿದ್ದ. ಹಾಗಾಗಿ ಎಲ್ಲರೂ ಸೇರಿ ನನ್ನನ್ನೇ ರಾಜನನ್ನಾಗಿ ಮಾಡಿದರು. ಆಯ್ತು, ಒಪ್ಪಿಕೊಳ್ಳುತ್ತೇನೆ. ನಾನು ಮರಳಿ ಬಂದೇನಲ್ಲ, ಆರೇನು ಮಾಡಿದೆ? ಬಿಟ್ಟುಕೊಟ್ಟಿದ್ದೇನಲ್ಲ. ಬಿಟ್ಟುಕೊಟ್ಟರೆ ಸಾಕ? ಇಷ್ಟು ದಿನ ಮಾಡಿದಂತಹ ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ನಿನಗೆ? ನಾನೇನು ತಪ್ಪು ಮಾಡಿದ್ದೇನೆ? ರಾಜ್ಯವನ್ನು ಹೇಳಿದೀಯ, ರಾಜಪೀಠವನ್ನು ಹೇಳಿದ್ದೀಯಲ್ಲ. ಅದು ನೀನು ಸತ್ತಿದ್ದೀಯೇ ಎನ್ನುವಂತಹ ಕಲ್ಪನೆಯಿಂದ. ಅದು ನಿನ್ನ ತಪ್ಪು ಪರಿಕಲ್ಪನೆ. ನಾನೊಂದು ಪ್ರತ್ಯಕ್ಷವಾಗಿ ನೋಡಿದ್ದೇನೆ, ನೀನು ರಾಜ್ಯವನ್ನು ಏರಿದ್ದೀ ಎಂದು, ರಾಜಪೀಠವನ್ನು ಏರಿದ್ದೀ ಎಂದು. ಹೌದಣ್ಣ, ನೀನು ಪ್ರತ್ಯಕ್ಷವಾಗಿ ಕಂಡಿದ್ದಿ, ಹೌದು. ಅದು ನಾ ಹೇಳಿದನಲ್ಲ, ನೀನು ಸತ್ತಿದ್ದೀಯ ಎನ್ನುವಂತಹ ತಪ್ಪು ಕಲ್ಪನೆಯಿಂದ. ಅದು ನನ್ನಿಂದ ತಪ್ಪು, ನಾನು ಒಪ್ಪಿಕೊಳ್ತೇನೆ. ನನಗೆ ಬೇಸರವಾಗುವುದು ಏನು ಗೊತ್ತಾ? ನೀನು ಅಂದು ಸಾಯದೇ ಇತ್ತು. ನನಗೆ ನಾನು ಸಾಯುವುದೇ ನೀನು ಕಾಣುದು ಅಂತ. ಹಾಗಲ್ಲ, ನೀನು ಸಾಯದೇ ಇತ್ತು, ನೀನು ಸತ್ತಿದ್ದೀಯ ಎಂದು ಭಾವಿಸಿದಕ್ಕೆ ನೀನು ಆಗ ನನಗೆ ಹೇಳಿದ್ದೀಯಲ್ಲ, ಮಧ್ಯ ಬಾಯಿ ಹಾಕುತ್ತೀಯ ಎಂದು. ಈಗ ನಾನು ವಾಕ್ಯ ಪೂರ್ಣ ಮಾಡುವ ಮೊದಲ ನೀನೇ ಬಾಯಿ ಹಾಕಿದೆಯಲ್ಲ. ನೀನು ಮತ್ತೆ ನಿಲ್ಲಿಸುವುದು ಯಾಕೆ? ಹೇಳ್ಕೊಂಡು ಹೋಗುವುದು ಅಣ್ಣ, ಮಾತಾಡುವುದಕ್ಕೆ ನನಗೆ ಉಸಿರಾಟ ಹೇಳು. ಹಾಗಾಗಿ ನಾನು ರಾಜ್ಯವನ್ನಾಡಿದ್ದು. ನಾನು ಮೊದಲಿಂದಲೂ ಹೇಳುತ್ತಿದ್ದರೆ ಅಷ್ಟೇ, ರಾಜ್ಯ ಆಳಿದ್ದಕ್ಕೆ ನನಗೆ ಯಾವುದೇ ಆಕ್ಷೇಪವಿಲ್ಲ. ನನ್ನ ಹೆಂಡತಿಯ ಮೇಲೆ ಕೈ ಹಾಕಿದೆಯಲ್ಲ, ಅಣ್ಣ ಬದುಕಿತ್ತು, ಅದಕ್ಕೇನು ಶಿಕ್ಷೆ ಕೊಡಬೇಕು ನಿನಗೆ? ಅದಕ್ಕಾಗಿ ಏನು ಮಾಡಿದೆ ನೀನು? ಅದಕ್ಕೆ ಪ್ರತಿಯಾಗಿಯೇ ನಿನಗೆ ಪಾಠ ಕಲಿಸಬೇಕೆನ್ನುವಂತಹ ಉದ್ದೇಶವನ್ನು ಹೊತ್ತು ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ತೆಗೆದುಕೊಂಡದ್ದು. ಯಾಕೆ ಗೊತ್ತಾ? ನನಗೆ ಬೇಡ ನಿನ್ನ ಹೆಂಡತಿ, ನನಗೆ ಬೇಕಂತ ಇದ್ದು ನಿನಗೆ ಯಾಕೆ ಮದುವೆ ಮಾಡಿಸಬೇಕಿತ್ತು ನಾನು? ನಿನಗೆ ಪಾಠ ಕಲಿಸುವಂತಹ ಉದ್ದೇಶವಷ್ಟೇ ನನಗೆ. ನಿನಗೆ ಅವಳನ್ನು ಆಳುವಂತಹ ಅರ್ಹತೆ ಇಲ್ಲ ಹೋಗಲು ನಿನಗೆ. ನನಗೆ ಬೇಡ ಅಂತ ನೀನೇ ನಿರ್ಧರಿಸಿ ಬಿಟ್ಟೇ ಅಲ್ಲ. ನಾನು ನಿರ್ಧರಿಸುವುದಲ್ಲ, ಮಧ್ಯಾಹ್ನ ವಿಚಾರ ಮಾಡಬೇಕು. ಅಲ್ಲ ಪುಣ್ಯಾತ್ಮ, ನೀನು ನನಗೆ ಮದುವೆ ಮಾಡಿಸಿದ್ದಿ, ಹೌದು. ನೀನು ಪಿತೃ ಸ್ವರೂಪದಲ್ಲಿದ್ದಿ, ನನಗೆ ಮದುವೆ ಮಾಡಿಸಿದ್ದು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಹೆಂಡತಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳಬೇಕಾದದ್ದು ಆತನ ಗಂಡ. ರುಮೆಯ ಗಂಡನಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾದದ್ದು ನಾನು. ನೀನು ಯಾರು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ? ನಿನ್ನ ಹೆಂಡತಿ ಅಂತ ಅಲ್ವೋ? ಈಗ ಎಲ್ಲ ನಿರ್ಧಾರವನ್ನು ಮಾಡುವುದು ನಾನು. ಅದು ನಿನ್ನ ದುರಹಂಕಾರ. ನೀನು ನೋಡು, ಈ ಎಲ್ಲ ಘಟನೆಗಳು ನಡೆದಿದ್ದು ಯಾವುದರಿಂದ? ನೀನು ಸತ್ತಿದ್ದೀಯ ಎಂದು ತಪ್ಪು ಕಲ್ಪನೆಯಿಂದಲ್ಲ. ಅದೇ ನೀನೇ ಮಾಡಿದ್ದು. ಆ ಕಲ್ಪನೆಯನ್ನು ನಾನು ಇಂದು ನಿಜ ಮಾಡೋದಕ್ಕೆ ಬಂದವನು. ಬಾ ಮುಂದೆ. ನಾವು ಮಾಡಿದಂತಹ ಯುದ್ಧಕ್ಕೆ ಗಿರಿಶಿಖರಗಳು ಮಲಗಿದಗಳೆಲ್ಲವೂ ಕೂಡ ನಡಗಿದವಂತೆ. ಪಾಪಿ ಮಗ ಬಿದ್ದು ಒಂದು ಸ್ವಾಂಟಕ್ಕೆ ತುಳಿಯಬೇಕಂತಲೇ ನಾನು ಹೊಡೆಯುವ ಮೊದಲೇ ಬಿದ್ದು ಬಿಟ್ಟ. ಈ ಹಿಂದೆ ಬಂದು ತುಂಬಾ ಕಲಿತಿದ್ದಾನೆ ನನ್ನಿಂದ. ಯುದ್ಧವಲ್ಲ ಸ್ವಾಮಿ, ನಾನು ಯುದ್ಧ ಮಾಡುವಂತಹ ಪರಿ ಕಲಿತಿದ್ದಾನೆ ಅವ. ಬಿದ್ದ ಮೇಲೆ ಅಣ್ಣ ಹೊಡೆಯುವುದಿಲ್ಲ ಎನ್ನುವುದಾಗಿ ಕಲಿತಿದ್ದಾನೆ ಅವ. ಹಾಗಾಗಿ ನಾನು ಹೊಡೆಯುವ ಮುಂಚೆ ಕೌಚಿ ಇಟ್ಟಿದ್ದಾನೆ. ಆದರೂ ಕೂಡ ಇವನ ಸೊಂಟಕ್ಕೆ ನನಗೆ ಎರಡೂ ನಾವು ಅಣ್ಣ ನನ್ನ ವಿರೋಧಿ ಅಂತಲ್ಲ, ಅಣ್ಣ ನೀಡಿದಂತಹ ಕೃಪಾಶೀರ್ವಾದದಿಂದ ನಾನು ಬದುಕುತ್ತಿದ್ದೇನೆ ಅಂತ ಹೇಳಿದ ನಾಯಿ.
ಸ್ವಾಮಿ, ಇಂದು ಆತ ನನ್ನ ಜೀವ ಬಿಟ್ಟಿದ್ದೇ ಹೆಚ್ಚು. ಆತನಿಂದ ಸರಿಯಾಗಿ ಪೆಟ್ಟು ತಿಂದಿದ್ದೇನೆ. ಮತ್ತೆ ಆತ ಹೇಳಿದನಲ್ಲ, ನಾನು ಮಧ್ಯೆ ಮಧ್ಯೆ ಬಾಯಿ ಹಾಕುತ್ತೇನೆ ಎಂದು. ಆತ ಮಧ್ಯೆ ಮಧ್ಯೆ ನಿಲ್ಲಿಸಿದ್ದರಿಂದಲೇ ನಾನು ಮಧ್ಯೆ ಮಧ್ಯೆ ಬಾಯಿ ಹಾಕಿದ್ದು. ನಾನು ಇದನ್ನು ಆತನ ಎದುರು ಏಕೆ ಹೇಳಲಿಲ್ಲ ಗೊತ್ತುಂಟು? ಮೊದಲೇ ಸಮಯದ ಅಭಾವ. ಮತ್ತೆ ನಾನು ಇದನ್ನು ಹೇಳಿದರೆ ಆತ ಇನ್ನೂ ಮತ್ತಷ್ಟು ಪುರಾಣಗಳನ್ನು ಹೇಳುತ್ತಾನೆ. ಆದ್ದರಿಂದ ಆತನಲ್ಲಿ ನಾನು ಮಾತನ್ನು ಮುಗಿಸಿ ಪೆಟ್ಟಿಗೆ ಎದುರಾದೆ. ಪೆಟ್ಟಿನಲ್ಲಾದರೂ ಆತನನ್ನು ಸೋಲಿಸಬಹುದು ಎಂದು. ನನ್ನಿಂದ ಆಗಲಿಲ್ಲ ಸ್ವಾಮಿ. ಆತನಿಂದ ಬಹಳ ಪೆಟ್ಟನ್ನು ತಿಂದಿದ್ದೇನೆ ನಾನು. ಹಾಗೋ ಹೀಗೋ ನನ್ನ ದೇಹವನ್ನು ಸಂಭಾಳಿಸಿಕೊಂಡು ದೃಶ್ಯಮುಖದ ತಪ್ಪಲಿಗೆ ಹೋಗುತ್ತೇನೆ. ಅಲ್ಲಿ ರಾಮನ ಕುರಿತು 2 ಮಾತಾಡಬೇಕಿದೆ. ಓ ವಿಶ್ವನಾಯಕ, ಸಾಕು ದೇವರೇ ಸಾಕು, ನಿನ್ನ ಸಹವಾಸವೇ ಸಾಕು. ಯಥಾರ್ಥವಾಗಿ ನಾನು ನಿನ್ನಲ್ಲಿ ಕೇಳುತ್ತೇನೆ, ಹೆಸರಿಸಬೇಡ. ನಿನಗೆ ಎಷ್ಟು ವರ್ಷಗಳ ಹರಕೆ ಬಾಕಿ ಇದ್ದಿತ್ತು ಈ ಮಂಗಗಳ ಹೊಡೆದಾಟ ನೋಡುತ್ತೇನೆಂದು? ನಿನಗೆ ಹಾಗೆ ಹರಕೆ ಇದ್ದದ್ದೇ ಹೌದಾದರೆ ನಮ್ಮದೇ ಯಾರಾದರೂ ಕಪಿಗಳೊಡನೆ ನಾನು ಯುದ್ಧ ಮಾಡಿಸುತ್ತಿದ್ದೆ. ಹೋಗಿ ಹೋಗಿ ನನ್ನನ್ನು ಆ ವಾಲಿಯಲ್ಲಿಗೆ ಕಳುಹಿಸಿ ಸುಮ್ಮನೆ ಸಮಯ ವ್ಯರ್ಥ ಹಾಗೂ ನನ್ನ ಮೈಕೈ ಮೂಳೆಯನ್ನೆಲ್ಲ ನೀನು ಪುಡಿಗಟ್ಟಿಸಿದೆಯಲ್ಲ ಸ್ವಾಮಿ. ಇನ್ನು ನೀನು ಇದ್ದೀಯ ಎನ್ನುವಂತಹ ವಿಶ್ವಾಸದಿಂದಲೇ ನಾನು ಅಲ್ಲಿಗೆ ಹೋದದ್ದು ಸ್ವಾಮಿ. ಏಕೆಂದರೆ ವಸಿಷ್ಠರು ವಿಶ್ವಾಮಿತ್ರರೆಲ್ಲರೂ ಸೇರಿ ನಿನ್ನನ್ನು ನಾಯಕತ್ವದ ಸ್ಥಾನದಲ್ಲಿ ನೋಡಿದವರು. ವಿಶ್ವನಾಯಕನಾದ ನೀನು ನನಗಿತ್ತ ವಿಶ್ವಾಸದ ಮಾತುಗಳಿಂದ ನಾನು ಆತನಲ್ಲಿಗೆ ಹೋದೆ ಸ್ವಾಮಿ. ನನಗೆ ಈಗ ಅನ್ನಿಸುವುದು, ನಿನಗೆ ವಾಲಿಯನ್ನು ಕೊಲ್ಲುವ ಅಪೇಕ್ಷೆ ಇರಲಿಲ್ಲ. ಕೊಲ್ಲುವುದೇ ಹೌದಾದರೆ ನಾನು ಇಷ್ಟು ಹೊತ್ತು ಆತನಲ್ಲಿ ಬಡಿಗೆ ಹೊಡೆಸಿಕೊಳ್ಳಬೇಕಾದಂತಹ ಪ್ರಸಂಗವೇ ಬರುತ್ತಿಲ್ಲ. ಅಥವಾ ನೀನು ಅಲ್ಲಿಗೆ ಬಂದ ಮೇಲೆ ನಮ್ಮಿರುವರ ಯುದ್ಧ ಹಾಗೂ ಸಂಭಾಷಣೆ ನಡೆದ ಸಂದರ್ಭದಲ್ಲಿ ನಮ್ಮ ಸಂಭಾಷಣೆಯನ್ನು ಕೇಳುತ್ತಾ
ಮೈಮರತೆಯೋ ಹೇಗೆ? ಸಾಕು ದೇವರೇ, ಜೀವ ಇದ್ದರೆ ಬೆಲ್ಲ ಬೇಡಿಯಾದರೂ ಬದುಕುತ್ತೇನೆ. ನಾನಿನ್ನು ಆತನಲ್ಲಿಗೆ ಹೋಗುವುದಿಲ್ಲ. ನೀವು ಒಂದು ಉಪಕಾರವನ್ನು ಮಾಡುತ್ತೀರಾ. ಬಹಳ ಸಮಯ ನಮ್ಮಲ್ಲಿ ನೀವು ಉಳಿಯದೆ ಇಲ್ಲಿಂದ ಆದಷ್ಟು ಶೀಘ್ರವಾಗಿ ಹೊರಡಬೇಕು ರೇ ದೇವ. ನಿಮಗೆ ಹೋಗಲು ಕಷ್ಟವಾದರೆ ನೀವು ಹೇಗೆ ಬಂದಿದ್ದೀರೋ ಹಾಗೆಯೇ ಹನುಮನ ಬೆನ್ನೇರಿಸಿ ಕಳುಹಿಸುತ್ತೇನೆ. ಅವನೇನು ಆಗುವುದಿಲ್ಲ ಎಂದು ಹೇಳುವುದಿಲ್ಲ. ಹಾಗಾಗಿ ತಾವು ದಯಮಾಡಿಸಬಹುದು. ಸುಗ್ರೀವ, ನಿನ್ನ ಮಾತನ್ನು ಕೇಳುವಾಗ ಒಮ್ಮೆ ನಾನೂ ಚಿಂತಿಸಿದೆ, ನಿನ್ನನ್ನು ಯುದ್ಧಕ್ಕೆ ಕಳುಹುದು ಬೇಡವಿತ್ತೋ ಎಂದು. ಏಕೆ? ಆದರೆ ನಿಮ್ಮಿಬ್ಬರ ಯುದ್ಧ ನೋಡಿದಾಗ ಅನ್ನಿಸಿತು ಕಳುಹಿದ್ದು ಒಳ್ಳೆಯದೇ ಆಯಿತು. ಒಂದಿಷ್ಟು ವಿಚಾರ ಸಂಗ್ರಹಣೆ ನಮಗೂ ಸಿಕ್ಕಿತು, ಪ್ರಸಂಗಕ್ಕೂ ರೋಚಕವಂತೋ ಏನೋ. ಹಾಗಾಗಿ ಸುಗ್ರೀವ, ನೀನು ಚಿಂತಿಸುವುದು ಬೇಡ. ಮತ್ತೆ ನೀನು ಬಹಳ ಧೈರ್ಯಗೊಂಡಿದ್ದಿ. ಅಣ್ಣ ಎಂಬ ಅಭಿಮಾನ ಇರಬೇಕೇ ಹೊರತು ಎಂದು ಸೋಲಪ್ಪಿಕೊಳ್ಳಬಾರದಯ್ಯ. ಧೈರ್ಯವೇ ನಮ್ಮ ಆಸ್ತಿ. ಹಾಗಾಗಿ ಧೈರ್ಯ ತಾಳಯ್ಯ. ಸುಗ್ರೀವ, ಬುದ್ಧಿಗೆ ಸಂಬಂಧಿಸಿದ್ದು ಧೈರ್ಯ, ಮನಸ್ಸಿಗೆ ಸಂಬಂಧಿಸಿದ್ದು ಚಾಂಚಲ್ಯ ಹಾಗೂ ಸ್ಥಿರತೆ. ನೀನು ಬುದ್ಧಿಯನ್ನು ಪಡೆದುಕೊಂಡಿದ್ದೀಯಾ ಎಂಬುದು ನಿನ್ನ ಮಾತುಗಳಿಂದಲೇ ಅರ್ಥವಾಗುತ್ತಿದೆ. ನೀನು ನಿಂದಿಸಿದ್ದಕ್ಕೋ ಬೈದದ್ದಕ್ಕೋ ನನಗೆ ಬೇಸರವಿಲ್ಲಯ್ಯ. ಯಾಕೆಂದರೆ ನಿನ್ನ ಸ್ಥಿತಿಯಲ್ಲಿ ಯಾರೇ ಇದ್ದಿದ್ದರೂ ಹೀಗೇ ಪ್ರತಿಕ್ರಿಯಿಸುತ್ತಿದ್ದರು. 4 ಬಾರಿ ಅಣ್ಣನಿಂದ ಹೊಡೆದು ತಿಂದ ಬಂದ ನಿನ್ನನ್ನು 5ನೇ ಬಾರಿ ಮತ್ತೆ ಕಳುಹಿಸಿದೆ ನಾನು. ನಿಮ್ಮಿಬ್ಬರ ಹೋರಾಟ ಕಂಡು ಚಂದ ಕಂಡೆನೋ ಎಂದು ನೀನು ಆಕ್ಷೇಪಿಸುತ್ತಾ ಇದ್ದೀಯ. ಆದರೆ ಒಮ್ಮೆ ನನ್ನ ಸ್ಥಿತಿಯಲ್ಲಿ ನಿಂತು ಯೋಚನೆ ಮಾಡು ಸುಗ್ರೀವ. ನೀವಿಬ್ಬರು ಆ ಕಾಲದಲ್ಲಿ ಒಂದೇ ತರನಿದ್ದೀರಿ. ನೀನು ವಾಲಿಯ ಕುರಿತಾಗಿ ಎಲ್ಲಾ ವಿಷಯಗಳನ್ನು ಹೇಳಿದ್ದೆ. ಅವನ ವಿಕ್ರಮದ ಬಗೆಗಾಗಿಯೋ ಅಥವಾ ಅವನ ಇತಿಹಾಸದ ಕುರಿತಾಗಿಯೋ ಅವ ಮಾಡಿದ ಕಾರ್ಯಗಳ ಕುರಿತಾಗಿಯೋ. ಆದರೆ ಎಂದು ನೀನು ಆಕಾರ ಸಾಮ್ಯತೆ ಮತ್ತು ರೂಪ ಸಾಮ್ಯತೆ ಬಗ್ಗೆ ಹೇಳಿದ್ದೇ ಇಲ್ಲ. ಪ್ರಾಣಿಗಳನ್ನು ಪ್ರತ್ಯೇಕಿಸುವಾಗ ಅದರ ಬಣ್ಣದಿಂದಲೋ ಅಥವಾ ಕೊಂಬುಗಳಿಂದಲೋ ಅವುಗಳನ್ನು ಪ್ರತ್ಯೇಕಿಸುತ್ತಾರಂತೆ. ಮಂಗಗಳಲ್ಲಿ ಬಣ್ಣವೂ ಒಂದೇ, ಕೊಂಬುಗಳು ಹೇಗೂ ಇಲ್ಲ. ನೀವಿಬ್ಬರು ಮಾತಾಡುವಾಗ ನಾನು ಪ್ರತ್ಯೇಕಿಸಲು ಸ್ವಲ್ಪ ಮಟ್ಟಿಗೆ ಅರ್ಹನಾಗಿದ್ದೆ. ಏಕೆಂದರೆ ನೀನು ಮೊದಲೇ ಅಣ್ಣನಿಂದ ಹೆದರುಕೊಂಡಿದ್ದವ. ಹಾಗೆ ನಿನ್ನ ಸ್ವರ ಕಡಿಮೆಯೇ ಇರುತ್ತದೆ, ಯಾರ ಸ್ವರ ಗಟ್ಟಿ ಇರುತ್ತದೋ ಅವನೇ ವಾಲಿ ಎಂದು ನನ್ನ ಮಟ್ಟಿಗೆ ತರ್ಕಿಸಿದ್ದೆ. ಆದರೆ ನೀವು ಎಂದು ವಾದವನ್ನು ಮುಗಿಸಿ ಯುದ್ಧಕ್ಕೆ ಅಣಿಯಾಗಿರೋ ನನಗೆ ಕಕ್ಕಾಬಿಕ್ಕಿಯಾಗಿ ಹೋಯಿತು. ಎರಡೂ ಬದಿಯಲ್ಲೂ ನೋಡಿದರೂ ಒಂದೇ ಆಕಾರ, ಒಂದೇ ರೂಪ, ಒಂದೇ ತರನಾದ ಯುದ್ಧ ಕ್ರಮ. ಇವೆಲ್ಲವನ್ನು ನೋಡಿದಾಗ ನೋಡು, ನಾನು ಒಮ್ಮೆ ಈಗ ನಿನ್ನನ್ನು ಅಥವಾ ವಾಲಿಯನ್ನು ಸುಗ್ರೀವ ಎಂದು ಶರಪ್ರಯೋಗ ಮಾಡಿದ್ದರೆ ನಾನು ನಿನಗೆ ಕೊಟ್ಟ ಮಾತಿಗೆ ಬದ್ಧನಾಗಿರುತ್ತಿರಲಿಲ್ಲ ಅಲ್ಲವೇ? ನಾವು ಸೂರ್ಯವಂಶೀಯರು, ಆಡಿದ ಮಾತು ನಮಗೆ ಮುಖ್ಯ. ಇಂದಿಗೂ ಅಯೋಧ್ಯೆಯ ಪೀಠ ನನ್ನ ಹೆಗಲ ಮೇಲಿದೆ ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ಹಾಗಾಗಿ ನಾನು ಮಾಡುವ ಕಾರ್ಯದಲ್ಲಿ ಎಲ್ಲಿ ನಿಂತು ಲೋಪವಾಗಬಾರದೆಂದು ಎಚ್ಚರ ವಹಿಸಿದ್ದೇನಷ್ಟೇ. ನಿಮ್ಮಿಬ್ಬರ ಆಳ್ತನದ ಭೇದ ಹಾಗೂ ನಿಮ್ಮಿಬ್ಬರ ಭೇದದ ಆಳವನ್ನು ಅರಿಯಲು ನಾನು ಅಸಮರ್ಥನಾದನಯ್ಯ. ಅಂದು ಜಾಂಬವಾದಿಗಳೆಲ್ಲ ನನಗೆ ಹೇಳಿದ್ದರು, ಲೋಕದಲ್ಲಿ ಅಣ್ಣ ತಮ್ಮಂದಿರು
ಎಂದು ಉದಾಹರಿಸುತ್ತಿದ್ದರು ಎಂದು. ನೋಡು ದೇವ, ನಮ್ಮ ಮಂಗಗಳ ಬುದ್ಧಿ ಹೇಗೆ ಎನ್ನುವುದನ್ನು ನಾನು ನಿನಗೆ ನನ್ನ ಹಾಗೂ ವಾಲಿಯ ಕುರಿತಾಗಿ ಬೇಕಾದನ್ನು ಹಾಗೂ ಬೇಡದೇ ಇರುವುದನ್ನೆಲ್ಲ ಹೇಳಿದ್ದೇನೆ. ಮೂಲವಾಗಿ ಹೇಳಬೇಕಾದ ನಮ್ಮ ರೂಪ ಸಾಮ್ಯತೆ ಕುರಿತೇ ನಿನಗೆ ಹೇಳಲಿಲ್ಲ. ಹಾಗಾಗಿಯೇ ಎಲ್ಲರೂ ಗುರುತಿಸುವುದು ದಡ್ಡರನ್ನು ಮಂಗಗಳ ಬುದ್ಧಿಯ ಉಳ್ಳವನು ಎಂದು. ಅಯ್ಯ, ನೀನು ಸಮಾಧಾನವನ್ನು ಪಡುತ್ತಿದ್ದಿ, ಇನ್ನು ಮುಂದೆ ಯುದ್ಧಕ್ಕೆ ಹೋಗುವುದಕ್ಕೆ ಹೆದರುತ್ತಾ ಇದ್ದೀಯ. ಆದರೆ ನೀನು ಸುಮ್ಮನಿರಬಹುದು. ಆಡಿದ ಮಾತು ನನಗೆ ಮುಖ್ಯ, ಹಾಗೆಯೇ ದುಷ್ಟನಾದ ವಾಲಿಯ ನಿಗ್ರಹವು ಅಷ್ಟೇ ಮುಖ್ಯ. ಹಾಗಾಗಿ ನೀನು ಇನ್ನೊಮ್ಮೆ ಯುದ್ಧಕ್ಕೆ ಹೋಗಬೇಕಯ್ಯ. ಸಾಕು ದೇವ, ಸಾಕು. ನಾನು ಈಗಾಗಲೇ ಆತನಿಂದ ಬಡಿಗೆ ತಿಂದು ಬಹಳಷ್ಟು ಬಸವಳಿದ್ದಿದ್ದೇನೆ. ಅಷ್ಟೇ ಅಲ್ಲದೆ ಬಹಳ ಧೈರ್ಯಗೊಂಡಿದ್ದೇನೆ. ಮತ್ತೆ ನಾನು ಇನ್ನು ಆತನಲ್ಲಿ ಹೋಗಲು ಧೈರ್ಯವನ್ನು ತಾಳುವುದಿಲ್ಲ. ಏಕೆಂದರೆ ಆತ ಏನೇನೆಲ್ಲ ಹೇಳುತ್ತಾನೆ ದೇವರೇ, ನನಗೆ ಅದನ್ನೆಲ್ಲ ಸಮರ್ಥಿಸುವುದು ಬಹಳ ಕಷ್ಟವಾಗುತ್ತದೆ. ಹಾಗಾಗಿ ನಾನಿನ್ನು ಆತನ ಕಳ್ಳಿಗಂತೂ ಹೋಗುವುದಿಲ್ಲ ದೇವರೇ. ಹಾಗೆನಿಸಿಕೊಳ್ಳಬಾರದು ಸುಗ್ರೀವ. ಒಂದು ಮಾತು ನನ್ನ ತರ್ಕಕ್ಕೆ. ನಾವು ಹೋಗಿ ಹೋಗಿ ಪೆಟ್ಟು ತಿಂದಾಗ ಮಾತ್ರ ಪೆಟ್ಟು ಕೊಡುವವನ ಸಾಮರ್ಥ್ಯ ಹೇಗೆ, ಮುಂದೆ ಯಾರ ಮೇಲೆ ಹೇಗೆ ಪೆಟ್ಟು ಕೊಡಬೇಕು ಎಂಬುದನ್ನು ನಾವೂ ಅನುಭವಿಸಲು ಸಾಧ್ಯ. ಅದಕ್ಕೆ ಹೇಳುವುದು, ಅನುಭವವೇ ನಮಗೆ ಪಾಠ ಕಲಿಸುತ್ತದೆ ಎಂದು. ಅನುಭವ ಆಗಲಿಕ್ಕೆ ಈ ಹಿಂದೆ ನಾನು 4 ಬಾರಿ ಹೋಗಿದ್ದೇನೆ ದೇವ. ಇದೀಗ 5ನೇ ಬಾರಿ ಹೋಗಿಯೂ ಹಾಗೆ ಪೆಟ್ಟು ತಿಂದು ಬಂದಿದ್ದೇನೆ. ಈಗ ನಾನು ಹೇಳುತ್ತೇನೆ ಕೇಳು. 6ನೇ ಬಾರಿಯೂ ನೀನು ಹೋಗು, ಆದರೆ ಹಿಂದಿನ ಹಾಗೆ ಮೋಸ ಆಗಬಾರದಲ್ಲ. ಹಾಗಾಗಿ ಈಗಾಗಲೇ ಕಣ್ಣ ಸನ್ನೆಯಿಂದ ಲಕ್ಷ್ಮಣನಿಗೆ ಗಜಪುಷ್ಪಮಾಲೆಯನ್ನು ತರುವಂತೆ ಹೇಳಿದ್ದೇನೆ. ಅದನ್ನು ನೀನು ಧರಿಸಿದ್ದೇ ಹೌದಾದರೆ ಮರಳಿ ನಿನಗೆ ಚೈತನ್ಯ ಬರುತ್ತದೆ. ಮತ್ತೆ ನೀನು ಎಂದಿನಂತೆ ಅಣ್ಣನೊಂದಿಗೆ ಯುದ್ಧ ಮಾಡಬಹುದು. ಇಂದು ನೀನು ಸುಮ್ಮನೆ ಹೋಗಬಾರದು. ಈ ರಾಮಚಂದ್ರನಾಡಿದ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟು, ಧೈರ್ಯದಿಂದ ನನ್ನ ಮೇಲೆ ನಂಬಿಕೆಯನ್ನಿಟ್ಟು ಮುಂದೆ ಸಾಗು. ಖಂಡಿತ ಇಂದು ನಿನ್ನಣ್ಣನ ವಧೆ ಮಾಡುತ್ತೇವೆ. ಆದೀತು ದೇವ, ನಿನ್ನ ಆಶೀರ್ವಾದದೊಂದಿಗೆ ನಾನಿಂದು ಆತನಲ್ಲಿಗೆ ತೆರಳುತ್ತೇನೆ. ಶುಭವಾಗಲಿ. ಯುದ್ಧಕ್ಕೆ ಬಾ. ಹೋಗಿ ದಿನಗಳಿಲ್ಲ, ಮತ್ತೊಮ್ಮೆ ಕರಗಿದ್ದಾನೆ. ಪೆಟ್ಟು ಕೊಟ್ಟಂತಹ ಪೆಟ್ಟೆಲ್ಲ ಕಡಿಮೆ ಆಯ್ತು ಅಂತ ಕಾಣ್ತದೆ ಈ ಬಾರಿ ಒಂದೆರಡು ಜಾಸ್ತಿಯೇ ಕೊಡ್ಬೇಕಂತ ನನಗೆ ಕಾಣ್ತಾ ಇದೆ. ಇಷ್ಟು ಬಾರಿ ಹೋದವ 6-7 ವರ್ಷ ಬಿಟ್ಟು ಬರ್ತಿದ್ದವ ಇಂದು ರಾತ್ರಿಯೇ ಬಂದಿದ್ದವನಲ್ಲ. ಸ್ವಾಮಿ, ಇದು ನೀತಿ ಅಲ್ಲ.
ಇದೇನಿದೆ ಸ್ವಾಮಿ? ಹೊರಗಿನಿಂದ ಸುಗ್ರೀವನ ಘರ್ಜನೆ, ಒಳಗಿನಿಂದ ನಿಮ್ಮ ಘರ್ಜನೆ. ಪ್ರಳಯ ಕಾಲದ ಮಹಾ ಮೇಘಗಳು ಸೇರಿದಂತೆ, ಶ್ರೀಲಂಬರದಂತೆ ಪಕ್ಕನೆ ಎದ್ದು ಕುಳಿತು ನೋಡ್ತೇನೆ. ಮಂಚದಿಂದ ಕೆಳಗೆ ಜಿಗಿದು ಪಾದದಿಂದ ನೆಲವನ್ನು ಅಪ್ಪಳಿಸಿ ಕಾಲಿನಿಂದ ನೆಲವನ್ನು ಒದ್ದು ಸಂಗ್ರಾಮಕ್ಕೆ ಸಿದ್ಧರಾಗಿದ್ದೀವಿ. ಒಂದು ಬಾರಿ ಮಾತನಾಡುವಾಗಲೇ ಕಾಲ ಕಳೆದು ಹೋಯಿತು, ಪೆಟ್ಟುಕೊಳ್ಳಲಿಕ್ಕೆ ಆಗಲಿಲ್ಲ ಅವನಿಗೆ. ಈ ಬಾರಿ ಹೊಂದದಾಗಿದ್ದೇನೆ ಸ್ವಾಮಿ, ನೀವು ಅಪಾರ್ಥ ತಿಳಿಬೇಡಿ. ನನಗೆ ಯಾಕೋ ಬಹಳ ದಿವಸಗಳಿಂದ ದುರ್ನಿಮಿತ್ತಗಳೇ ಭಾಸವಾಗುತ್ತಿದೆ. ನರಿಯೊಂದು ಕ್ಷಣ ಬಿಡದೆ ಉಳಿರುವ ಸದ್ದು ಕೇಳ್ತಾ ಇದೆ. ಪಕ್ಷಿಯೊಂದು ಕರ್ಕಶವಾಗಿ ಕೂಗುವ ಸದ್ದು. ಇದೆಲ್ಲವನ್ನ ನೋಡಿದರೆ ನಮಗೆ ದುರ್ನಿಮಿತ್ತಗಳೇ ಭಾಸವಾಗುತ್ತದೆ, ನಮಗೆ ಅನಿಷ್ಟವೇ ಭಾಸವಾಗುತ್ತದೆ ಎಂದು ಅನಿಸುತ್ತಿದೆ ಸ್ವಾಮಿ. ಪ್ರಾಣೇಶ್ವರ, ಸಮುದ್ರ ಮಥನ ಕಾಲದಲ್ಲಿ ಸಿಕ್ಕಿದಂತಹ ನನ್ನನ್ನು ಹೃದಯೇಶ್ವರಿ ಅಂತ ಸ್ವೀಕರಿಸಿದವರು. ಅಂದಿನಿಂದ ಇಂದಿನವರೆಗೂ ನಾನಾಗಿಯೇ ಯಾವುದೇ ಬಳಕೆಯನ್ನು ನಿಮ್ಮ ಮುಂದೆ ಇಟ್ಟಿಲ್ಲ. ಆ ಪರಿಸ್ಥಿತಿಯು ನನಗೆ ಒದಗಿ ಬಂದಿಲ್ಲ. ಆದರೆ ಇಂದು ಈ ಹೊತ್ತು ನೀವು ಸಂಗ್ರಾಮಕ್ಕೆ ಹೊರಟಿದ್ದೀರಿ ಸ್ವಾಮಿ. ಇದು ನೀತಿ ಅಲ್ಲ. ಸುಗ್ರೀವ ಹಗಲು ತಾನೇ ಬಂದು ಯುದ್ಧ ಮಾಡಿ ಕೈ ಸೋತು ಓಡಿ ಹೋದವ ಮತ್ತೆ ರಾತ್ರಿ ಬರುತ್ತಾನೆ ಅಂತಾದರೆ ಯಾವುದೋ ಒಂದು ಕೃತಕ ಆವೇಶ, ಪರಾಕ್ರಮ ಆತನಲ್ಲಿ ಬಂದಿದೆ ಅಂತಲ್ಲವೇ? ಸ್ವಾಮಿ, ಯಾರ್ಯಾರು ಹೇಳಿದ ಮಾತನ್ನ ಕೇಳಿ ನಾನು ಹೀಗೆ ಹೇಳ್ತಾ ಇಲ್ಲ. ನಮ್ಮ ಪುತ್ರನಾದಂತಹ ಅಂಗದ ಹೇಳಿದ ಮಾತು. ಸೂರ್ಯವಂಶಜನಾದಂತಹ ಶ್ರೀರಾಮನೊಂದಿಗೆ ಸೂರ್ಯ ಸಂಜಾತನಾದಂತಹ ಸುಗ್ರೀವ ಸಖ್ಯವನ್ನು ಮಾಡಿದ್ದಾನಂತೆ ಸ್ವಾಮಿ. ಹೌದು ಸ್ವಾಮಿ, ಅಯೋಧ್ಯಾಧಿಪತಿಯಂತೆ ಆತನ ಸುತನಾದ ಶ್ರೀರಾಮನಂತೆ ಪಿತೃವಾಕ್ಯ ಪರಿಪಾಲನೆಗಾಗಿ ತನ್ನ ಪತ್ನಿ ಹಾಗೂ ಅನುಜನೊಂದಿಗೆ ಕಾಡಿಗೆ ಬಂದಂತಹ ಸಂದರ್ಭ ನಿಮ್ಮ ಮಿತ್ರನಾದ ರಾವಣ ಸೀತೆಯನ್ನು ಅಪಹರಿಸಿದನಂತೆ. ಆಕೆಯನ್ನ ಅರಸುತ್ತಾ ರಾಮ ಹಾಗೂ ಲಕ್ಷ್ಮಣರು ದಕ್ಷಿಣಾಭಿಮುಖವಾಗಿ ಬಂದಾಗ ಪಂಪಾ ನದಿಯ ತೀರದಲ್ಲಿ ಅವರನ್ನು ಕಂಡಂತಹ ಸುಗ್ರೀವ ಹನುಮಂತನನ್ನು ಕಳುಹಿಸಿದನಂತೆ. ಬಂದವರು ಹಿತರೋ ಅಹಿತರೋ ನೋಡಿ ಬಾ ಎಂಬುದಾಗಿ. ಆಗ ರಾಮ ಹೇಳಿದನಂತೆ, ನಾವು ಸುಗ್ರೀವನನ್ನ ಅರಸಿ ಬಂದಿದ್ದೇವೆ ಅಂತ. ನೀವೇ ಯೋಚಿಸಿ ಸ್ವಾಮಿ, ಅಂತಹ ಪರಾಕ್ರಮಿಯಾದ ಸೂರ್ಯವಂಶಜನಾದ ಶ್ರೀರಾಮ ಸುಗ್ರೀವನನ್ನ ಅರಸಿ ಬಂದಿದ್ದಾನೆ ಅಂತಾದ್ರೆ ಸುಗ್ರೀವ ಆತನ ಸಖ್ಯ ಮಾಡದೆ ಇರ್ತಾನೆ? ಸಖ್ಯ ಮಾಡಿದನಂತೆ. ಈಗ ಮಿತ್ರನ ಶತ್ರು ಆತನಿಗೂ ಶತ್ರುವಾಗುವುದು ಸಹಜ ತಾನೆ. ನನಗೆ ನೀವು ಯುದ್ಧಕ್ಕೆ ಹೋಗುವುದರ ಕುರಿತು ಭಯವಿಲ್ಲ. ಆದರೆ ಅವರಿಬ್ಬರ ನಡುವೆ ನಡೆದಂತಹ ಮಿತ್ರತ್ವ ಎಂತದ್ದು ಗೊತ್ತಾ? ಅವರಿಬ್ಬರು ಮಾಡಿಕೊಂಡಿರುವುದು ತುಳಿಯಾರಿ ಸಖ್ಯ ಸ್ವಾಮಿ. ರಾಮ ಹೇಳಿದನಂತೆ, ನಿನ್ನ ಹೆಂಡತಿ ಉಮೆಯನ್ನು ನಾನು ಬಿಡಿಸಿಕೊಡ್ತೇನೆ ಅಂತ. ಆಗ ಸುಗ್ರೀವ ಹೇಳಿದನಂತೆ, ನನ್ನ ಹೆಂಡತಿಯನ್ನು ನೀನು ಬಿಡಿಸಿಕೊಟ್ಟರೆ ನಿನ್ನ ಪತ್ನಿ ಸೀತೆಯನ್ನು ಹುಡುಕುವಲ್ಲಿ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ. ಅವರಿಬ್ಬರ ಈ ಮಾತಿಗೆ ಮೌಲ್ಯವೇನು ಗೊತ್ತಾ? ಸತಿಯನ್ನು ಬಿಡಿಸಿಕೊಳ್ಳುವೆನೆಂದು ಮಾನವಾಧಿಪತಿಯು ಸತ್ಯವನ್ನಿತ್ತನಂತೆ. ಮಾನವಾಧಿಪತಿಯು ಸತ್ಯವನ್ನಿತ್ತನಂತೆ. ನಿನ್ನ ತಮ್ಮ ಸೀತಾದೇವಿಯನ್ನು ತರುವಾಗೆಗಾಗಿ ನಿನ್ನ ತಮ್ಮ ಸೀತಾದೇವಿಯನ್ನು ತರುವಾಗೆಗಾಗಿ ತನ್ನ ಕಪಿಸೇನೆ ಸಹಿತ ಸಂದಗವಾಗಿ ತನ್ನ ಕಪಿಸೇನೆ ಸಹಿತ ಸಂದಗವಾಗಿ ಕೊಂದಾದರೂ ರುಮೆಯನ್ನ ಬಿಡಿಸಿದತ್ತೇನೆ ಅಂತ ರಾಮ ಮಾತು ಕೊಟ್ಟಿದ್ದಾನಂತೆ ಸ್ವಾಮಿ. ಸೂರ್ಯವಂಶದರು ಯಾವಾಗಲೂ ಕೊಟ್ಟ ಮಾತನ್ನು
ತಪ್ಪುವುದಿಲ್ಲ ಸ್ವಾಮಿ. ಹಾಗೆ ಸುಗ್ರೀವ ಮರುವಚನ ನೀಡಿದ್ದಾನಂತೆ, ಒಂದು ವೇಳೆ ಉಮೆಯನ್ನು ಬಿಡಿಸಿ ತಂದರೆ ಸಮಗ್ರ ಕಪಿಸೇನೆಯನ್ನು ಒಳಗೊಂಡು ಸೀತೆಯನ್ನ ಬಿಡಿಸಿಕೊಡಲಿಕ್ಕೆ ನಾವು ಸಹಾಯ ಮಾಡ್ತೇವೆ ಅಂತ. ಹಾಗಾಗಿ ಹೇಳ್ತಾ ಇದ್ದೇನೆ ಸ್ವಾಮಿ, ಇನ್ನು ಈ ಪರಿಸ್ಥಿತಿಯಲ್ಲಿ ಯುದ್ಧಕ್ಕೆ ಹೋಗುವುದು ಬೇಡ, ನಾಳೆ ಯುದ್ಧವನ್ನು ನೋಡಿಕೊಮ್ಮ. ಚಿತ್ರಿತರಾಗಿ ಚಿತ್ರಿತರಾಗಿ ಸ್ವಾಮಿ, ಹೃದಯ ಭೇದಕವಾದಂತಹ ಮಾತುಗಳನ್ನಾಡುತ್ತಾ ನನ್ನ ನಡೆಗೆ ತಡೆಯಾಗಬೇಡ. ಹಾ, ನನ್ನ ಈ ನಡೆ ಕಡೆಯಾಗುತ್ತದೆ ಎನ್ನುವುದಾಗಿ ಭಾವಿಸಿಕೊಳ್ಳಬೇಡ. ಕಡೆಯವರೆಗೂ ನಡೆಯುವವನು ವಾಲಿ ಎನ್ನುವುದನ್ನು ಅರ್ಥ ಮಾಡಿತು. ಮಿತ್ರಜಾತನಾದಂತಹ ಸುಗ್ರೀವನು ಮಿತ್ರಕಲೋತ್ತಮನಾದಂತಹ ರಾಮನೊಂದಿಗೆ ಸಖ್ಯವನ್ನ ಮಾಡಿದ ಕೂಡಲೇ ಹೆದರಿಕೊಂಡು ಕುಳಿತುಕೊಳ್ಳುವವನು ನಾನಲ್ಲ. ಹಾ, ಮಿತ್ರಜಾತನಾದಂತಹ ಸುಗ್ರೀವ ಮಾತ್ರ ಅಲ್ಲ, ಸಾಕ್ಷಾತ್ ಅಂತಕನೇ ಒಂದು ನಿನ್ನ ಕೊರಳಿಗೆ ಪಾಶವಾಗಿ ಕರೆದುಕೊಂಡು ಹೋಗ್ತೇನೆ ಎಂದು ಹೇಳಿದರೂ ಕೂಡ ನಿನಗೂ ನಿನ್ನ ಪಾಶಕ್ಕೂ ಒಟ್ಟಿಗೆ ಸೇರಿ ಎಷ್ಟಾಗ್ತದೆ ಎನ್ನುವುದಾಗಿ ಕೇಳುವಂತಹ ಜಾಯಮಾನದವನು ನಾನು. ಹಾ, ಹೆಂಡತಿ ಕಳೆದುಕೊಂಡಿರುವಂತಹ ರಾಮ ತನ್ನ ಸ್ವಾರ್ಥಕ್ಕಾಗಿ ಸುಗ್ರೀವನೊಂದಿಗೆ ಸಖ್ಯವನ್ನು ಪಡೆದುಕೊಂಡು ಅವನ ಮುಖಕ್ಕೆ ಬೆಣ್ಣೆ ಹಾಕುತ್ತಿದ್ದಾನೆ ಅಷ್ಟೇ. ಅದನ್ನು ಅರ್ಥ ಮಾಡಿಕೊಳ್ಳಿ. ಸುಗ್ರೀವ ಅಂತಲ್ಲ, ಹೊರಗೆ ಯಾರೇ ಕರೆದರೂ ಕೂಡ ಅವರ ಎದುರಾಳಿಯಾಗಿ ನಾನು ನಿಂತು ಅವರಿಗೊಂದು ಪಾಠ ಕಲಿಸುತ್ತಿದ್ದವ ನಾನು. ಸುಗ್ರೀವ ಕೂಗಿದಂತಹ ಕೂಗು ಕಿಷ್ಕಿಂಧೆಯ ನನ್ನ ಅರಮನೆಯ ಗೋಡೆಗೆ ಬಡಿದು ಹಿಂದಿರುಗುವವರೆಗೆ ರಣರಂಗದಲ್ಲಿ ನಾನು ಇದ್ದು ನನ್ನ ತೋಳುಗಳಲ್ಲಿ ನಿಕ್ಷೇಪವಾಗಿರುವಂತಹ ಶಕ್ತಿಯಿಂದ ಅವನಿಗೊಂದು ತಕ್ಕ ಶಾಸ್ತಿ ಮಾಡುತ್ತಿದ್ದವನು ನಾನು. ಇಷ್ಟಾದ ಮೇಲೂ ನಿನಗೆ ನನ್ನ ಪರಾಕ್ರಮದ ಮೇಲೆ ಅಪನಂಬಿಕೆ? ಸ್ವಾಮಿ, ನಿಮ್ಮ ಪರಾಕ್ರಮದ ಬಗೆಗೆ ನನಗೆ ನಂಬಿಕೆ ಇಲ್ಲ ಅಂತಲ್ಲ, ಆದರೆ ರಾಮನ ಪರಾಕ್ರಮದ ಬಗೆಗೂ ನಾನು ಕೇಳಿದ್ದೇನೆ ಸ್ವಾಮಿ. ದುಂದುಬಿಯಟ್ಟೆಯನ್ನು ಮೊಳಕಾಲ ಪರ್ಯಂತ ಎತ್ತುತ್ತಿದ್ದವರು ನೀವು, ಆದರೆ ರಾಮ ತನ್ನ ಎಡಗಾಲ ಅಂಗುಷ್ಟ ಮಾತ್ರದಿಂದ 102 ಯೋಜನದಷ್ಟು ದೂರ ಹಾರಿಸಿದನಂತೆ ಆ ಅಡ್ಡೆಯಲ್ಲಿ. ಮಾತ್ರವಲ್ಲ, ತನ್ನ ಪಾದಸ್ಪರ್ಶದಿಂದಲೇ ಸಪ್ತತಾಳ ವೃಕ್ಷಗಳನ್ನು ಸರಳ ರೇಖೆಗೆ ತಂದು ಒಂದೇ ಬಾಣದಿಂದ ಆಮೂಲಾಗ್ರವಾಗಿ ನಾಶ ಮಾಡಿದನಂತೆ ಸ್ವಾಮಿ. ನೀವು ಯುದ್ಧಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ರಾತ್ರಿ ಯುದ್ಧ ಬೇಡ ಎಂದು ಹೇಳ್ತಾ ಇದ್ದೇನೆ ಅಷ್ಟೇ ಸ್ವಾಮಿ. ರಾತ್ರಿ ಯುದ್ಧ ನನಗೇನು ಹೊಸತೇನು? ಆಕಾಶ ಮಾರ್ಗವಾಗಿ ಹೆಣ್ಣೂರುಗಳನ್ನ ಕರೆದುಕೊಂಡು ಹೋಗುತ್ತಿದ್ದಂತಹ ಗೋಲಭಾ ನಾಮಕ ಗಂಧರ್ವನಲ್ಲಿ 15 ದಿನಗಳ ಕಾಲ ನಿರಂತರವಾಗಿ ರಾತ್ರಿ ಹಗಲು ಎನ್ನುವಂತಹ ವ್ಯತ್ಯಾಸವಿಲ್ಲದೆ ಯುದ್ಧ ಮಾಡಿದವನು ನಾನು. ರಾತ್ರಿ ಯುದ್ಧ ನನಗೆ ಹೊಸತಲ್ವಲ್ಲ. ರಾತ್ರಿ ಯುದ್ಧ ನಿಮಗೆ ಹೊಸದಲ್ಲ ಸ್ವಾಮಿ, ಆದರೆ ಅಂದು ರಾತ್ರಿ ಯುದ್ಧ ಮಾಡಲು ಒಂದು ಕಾರಣವಿತ್ತು. ಒಂದು ಹೆಣ್ಣಿನ ಮಾನ ಹಾಗೂ ಪ್ರಾಣದ ರಕ್ಷಣೆಯ ಸಲುವಾಗಿ ನೀವು ಒಂದು ರಾತ್ರಿ ಯುದ್ಧ ಮಾಡಿದ್ದೀರಿ. ಆದರೆ ಇಂದು ಕಾರ್ಯಕಾರಣವಿಲ್ಲದೆ ಪದೇ ಪದೇ ನಿಮ್ಮನ್ನು ಯುದ್ಧಕ್ಕೆ ಕರೆಯುತ್ತಿರುವ ಸುಗ್ರೀವನೊಂದಿಗೆ ಶಾಸ್ತ್ರ ನಿಷಿದ್ಧವಾದ ರಾತ್ರಿ ಯುದ್ಧವನ್ನು ಮಾಡುವ ಅಗತ್ಯವಿಲ್ಲವಲ್ಲವೇ? ಆದರೆ ರಾತ್ರಿ ಯುದ್ಧಕ್ಕೆ ಕರೆದಿರುವುದು ನಾನಲ್ಲವಲ್ಲ, ಸೂರ್ಯವಂಶದ ಚಕ್ರವರ್ತಿ ಮನದವನಾದಂತಹ ಸಾಕ್ಷಾತ್ ಶ್ರೀರಾಮಚಂದ್ರನೇ ಸುಗ್ರೀವನಿಗೆ ಪ್ರಚೋದನೆ ನೀಡುವ ಮೂಲಕ ನನಗೆ ರಾತ್ರಿ ಯುದ್ಧಕ್ಕಾಗಿ ಕರೆ ಕೊಟ್ಟಿದ್ದಾರೆ. ಅವನಿಗೆ ಶಾಸ್ತ್ರ ನಿಷಿದ್ಧ ಹೌದು, ಅವನಿಗೆ ಇಲ್ಲದಂತಹ ಮಡಿವಂತಿಕೆ ನನಗೆ ತಪ್ಪಿ. ಹಾಗಾಗಿ ಚಿತ್ತದಲ್ಲಿ ಶಂಕೆ ಬೇಡ, ಯುದ್ಧರಂಗದಲ್ಲಿ ನೋಡು ನನ್ನ ಕೈವಾಡ. ಮತ್ತ ಕಾಶಿನಿಯಾಗಿ ಬಂದು ನನ್ನನ್ನ ಎದುರುಗೊಳ್ಳುವುದಕ್ಕೆ ಸಿದ್ಧತೆ ಮಾಡಿಕೊ. ಈಗ ಅರಮನೆಯಲ್ಲಿದ್ದುಕೋ ಹೋಗು. ನಿಮ್ಮ ಅಪ್ಪಣೆಯಂತೆ ಆಗಲಿ. ಹೇಳಲೇ ಊರಿನ ಹೊರಭಾಗದಿಂದ ಕೋಟೆಯ ಮೇಲೆ ಕಲ್ಲಿಯುತ್ತಿದ್ದಾರೆ ಎನ್ನುವುದಾಗಿ ವಾರ್ತೆ ಬರುತ್ತಿವೆ. ನನ್ನ ಸೈನ್ಯದಲ್ಲಿದ್ದಂತಹ ಕಪಿವೀರರೆಲ್ಲ ರಾಮನ ಸೈನ್ಯವನ್ನು ಸೇರಿಕೊಳ್ಳುತ್ತಿದ್ದಾರೆ ಎನ್ನುವಂತಹ ವಿಷಯ ಇಂದು ಸ್ಪಷ್ಟವಾಗಿದೆ. ಶರಭ, ಶತವಲಿ, ಗಜ, ಗವಯ, ಗಂಧಮಾದರ, ಸುಮುಖ, ದುರ್ಮುಖ ಮೊದಲಾದಂತಹ
ಮೊದಲಾದಂತಹ ಕವಿವೀರರನ್ನೆಲ್ಲರನ್ನೂ ಕೂಡ ಕೋಟೆಯ ರಕ್ಷಣೆಗಾಗಿ ನಿಲ್ಲಿಸಿದ್ದೇನೆ. ಮಗನಾದಂತಹ ಅಂಗಧರನ್ನ ಅರಮನೆಯ ರಕ್ಷಣೆಗಾಗಿ ನಿಲ್ಲಿಸಿದ್ದೇನೆ. ಇನ್ನು ತಡ ಮಾಡುವುದರಲ್ಲಿ ಅರ್ಥವಿಲ್ಲ ಸ್ವಾಮಿ. ಅವನ ಎದುರಾಗಿ ಹೋಗ್ತೇನೆ. ಸುಗ್ರೀವ ಮತ್ತೆ ಒಂದೆಯ ಸಮರರಂಗದಲ್ಲಿ ಅಣ್ಣನ ಎದುರಾಗಿ ಆಗಿ ನಿಂದು ಅಣ್ಣನಿಗೊಂದು ಉತ್ತರ ಕೊಡುತ್ತೇನೆ ಎನ್ನುವುದಾಗಿ ಬಂದೆಯ, ಅಥವಾ ಅಣ್ಣನ ಪ್ರಾಣವನ್ನೇ ತೆಗೆಯುತ್ತೇನೆ ಎನ್ನುವಂತಹ ಛಲದಿಂದ ಬಂದೆಯ? ಯಾಕೆ ಮತ್ತೆ ಒಂದೇ ಹೇಳು. ಧೂರ್ತ ನಾನೇನಾ? ಧೂರ್ತತನದ ಬುದ್ಧಿಯನ್ನು ತೋರಿಸಿದವನು ನೀನು ಇಲ್ಲಿಯವರೆಗೆ. ನನ್ನ ವಿಷಯಕವಾಗಿ ನಿಂದು ನಿನಗೆ ಸುಬುದ್ಧಿ ಬಂದರೆ ಮಧುಬುದ್ಧಿ, ಇಲ್ಲವಾದರೆ ಸಾಯುತ್ತಿ. ನಾನು ಸಾಯ್ತಾನೆ ನೋಡ್ತೇನೆ. ನೋಡುತ್ತಿದ್ದಂತೆ ಸುಗ್ರೀವ ಅಡಿಮಗವಾಗಿ ಬಿದ್ದಿದ್ದಾನೆ. ವಾಲಿ ಮತ್ತೆ ಆತನ ಕುತ್ತಿಗೆಯನ್ನು ಮುರಿಯುವ ಮೂಲಕ ಪ್ರಹಾರ ಮಾಡಲು ಮುಂದಾಗುತ್ತಿದ್ದಾನೆ. ಇದು ಸುಮ್ಮನಿದ್ದರೆ ತರವಲ್ಲ. ಹಾಗಾಗಿ ಧನುಷ್ಟೇಂಗಾರವನ್ನು ಮಾಡಿದ್ದೇನೆ. ವಾಲಿಯ ಅಭಿಮುಖವಾಗಿ ಹೊರವನ್ನೇ ಸೇರ್ತೇನೆ. ಸುಗ್ರೀವನೊಂದಿಗೆ ಕಾಡಾಕಾಡಿಯಾಗಿ ಯುದ್ಧ ಮಾಡುತ್ತಿರುವಂತಹ ಸಂದರ್ಭ, ಎಲ್ಲಿಂದಲೂ ಬಂದಂತಹ ಶರ ನನ್ನ ಎದೆಗೆ ಅಪ್ಪಳಿಸಿದಲ್ಲ. ನಾನು ಬರುವಾಗ ನನ್ನ ಹೆಂಡತಿ ಹೇಳಿದ್ದಳು, ಸುಗ್ರೀವನೊಂದಿಗೆ ರಾಮ ಸಖ್ಯ ಮಾಡಿಕೊಂಡಿದ್ದಾನೆ ಎಂದು. ಅವನೇ ಬಿಟ್ಟಿರಬಹುದೇ ಈ ಶರವನ್ನ. ಪೂರ್ಣವಾಗಿ ಒಳಗೂ ಹೋಗುತ್ತಿಲ್ಲ ಈ ಶರ, ಹೆರಗೂ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ನನ್ನ ಎಡಗೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ ಇದನ್ನ. ಯಾರು ಬಿಟ್ಟಿರಬಹುದು ಇದನ್ನ? ಅತ್ತ ನೋಡ್ತೇನೆ, ಓ ಅಲ್ಲಿ ನಿಂತಿದ್ದಾನೆ. ಜಾಣನೌದು. ದಶರಥನಂದನ, ಜಾಣನ ಹೋದು ನೀನು. ಒಂದು ರೀತು ತಪ್ಪಿತಕ್ಕ ಭಾವನೆ ಇಲ್ಲದೆ ನಿಂತಿರುವೆಯಲ್ಲ. ಜಗತ್ತಿನಲ್ಲಿ ಎಲ್ಲರೂ ಕೂಡ ನ್ಯಾಯದ ಹಾದಿಯಲ್ಲಿಯೇ ಬದುಕಬೇಕೆಂಬಂತಹ ನಿಯಮವೇನೂ ಇಲ್ಲ.
ಆದರೆ ಅನ್ಯಾಯ ಮಾಡಿದವನಲ್ಲಿ ಒಂದಿನಿಗಾದರೂ ಪಶ್ಚಾತ್ತಾಪ ಭಾವನೆ ಎನ್ನುವುದು ಇರಬೇಕು. ಅದೂ ಕೂಡ ಇಲ್ಲವಲ್ಲ ನಿನಗೆ. ಎಷ್ಟು ಗಾಂಭೀರ್ಯದಿಂದ ನಿಂತಿರುವೆ ನೀನು. ನಿನಗೆ ಇಂತಹ ಕೃತ್ಯ ಮಾಡಲಿಕ್ಕೆ ಸೂರ್ಯವಂಶದಂತಹ ಕುಲವೇಕೇನೋ, ವಸಿಷ್ಠ ವಿಶ್ವಾಮಿತ್ರರಂತಹ ಗುರುವೇಕೇನೋ ನಿನಗೆ. ಯಾವುದಾದರೂ ಶಿಖಂಡಿಯು ಹೇಳಿಕೊಟ್ಟಾನು ಈ ಬುದ್ಧಿಯನ್ನು. ಸುಗ್ರೀವನೊಂದಿಗೆ ಸಖ್ಯವನ್ನ ಮಾಡಿಕೊಂಡು ಅವನಿಗೆ ಕೊಟ್ಟಂತಹ ಮಾತಿಗೆ ಪ್ರತಿಯಾಗಿ ಮೋಸದಿಂದಾದರೂ ವಾಲಿಯನ್ನು ಕೊಲ್ತೇವೆ ಎನ್ನುವಂತಹ ನಿಲುಮೆಗೆ ಬಂದೆ ರಾಮ. ಯಾಕೆ ಹೀಗೆ ಮಾಡಿದೆ ಹೇಳು? ನಿನ್ನ ಪೂರ್ವಜರಾದರೂ ಸಾಮಾನ್ಯರು ಸತಿಸುತರನ್ನೇ ಮಾರಿ ನಾಲಿಗೆಯ ಸತ್ಯ ಕಾಯ್ದುಕೊಂಡಂತಹ ಹರಿಶ್ಚಂದ್ರ ಭೂಪತಿಗಳು ಹುಟ್ಟಿದಂತಹ ವಂಶ ನಿನ್ನದು. ಒಂದು ಕಿರಿಯ ಜಂತುವನ್ನು ಉಳಿಸುವಂತಹ ಉದ್ದೇಶದಿಂದ ತನ್ನ ಮೈಯ ಮಾಂಸವನ್ನೇ ಕತ್ತರಿಸಿ ಚಕ್ಕಡೆಯಲ್ಲಿ ತೋರಿ ಕೊಟ್ಟಂತಹ ಶಿವ ಚಕ್ರವರ್ತಿ ಹುಟ್ಟಿದಂತಹ ವಂಶ ನಿನ್ನದು. ದೇವಗಂಗೆಯನ್ನೇ ಧರೆಗಿಳಿಸಿದಂತಹ ಭಗೀರಥ ಹುಟ್ಟಿದಂತಹ ವಂಶ ನಿನ್ನದು. ನಂದಿನಿಯರನ್ನ ಪೂಜೆ ಮಾಡಿದಂತಹ ರಾಜ ದಿಲೀಪ ಹುಟ್ಟಿದಂತಹ ವಂಶ ನಿನ್ನದು. ಅವರು ಮಾಡಿರುವಂತಹ ಎಲ್ಲ ಹೆಸರುಗಳನ್ನ ಈ ಒಂದೇ ಕೃತ್ಯದಿಂದ ಹಾಳು ಬೈದು ಬಿಟ್ಟೆಯಲ್ಲ ರಾಮ. ನೀನು ಸಮರದ ಮೇಲೆ ಅಭಿಲಾಷೆ ಹೊಂದಿದವನೇ ಆಗಿದ್ದರೆ ನೀನು ನಿಜವಾಗಿಯೂ ಪರಾಕ್ರಮಿಯೇ ಆಗಿದ್ದರೆ ಎಲ್ಲ ಶಸ್ತ್ರಗಳನ್ನ ಧರಿಸುವ ಮೂಲಕ ನನ್ನ ಮೇಲೆ ಎರಗಬಹುದಿತ್ತು. ಆದರೆ ಮನೆಯಲ್ಲಿ ನಿಂತು ಬಾಣ ಹೊಡೆದೆಯಲ್ಲ ರಾಮ. ಈ ರೀತಿಯಾದಂತಹ ಕಿರಾತ ಬುದ್ಧಿಯನ್ನ ಯಾಕೆ ಎಸಗಿದೆ ರಾಮ? ಹೇಳು ರಾಮ, ಹೇಳು. ಅರ್ಥವಾಯಿತು ನನಗೆ. ಸಮಾನಶೀಲೇಶು ವ್ಯಸನೇಶು ಸಖ್ಯ ಅಂದ್ರೆ ಇಬ್ಬರು ಹೆಂಡತಿ ಕಳೆದುಕೊಂಡವರು ಸೇರಿಕೊಂಡು ವಾಲಿಯನ್ನ ಮೋಸದಿಂದಾದರೂ ಕೊಲ್ಲುವ ಅಂತ ಉಪಾಯ ಮಾಡಿದ್ರೇನು? ತರಣಿ ಕುಲದ ರಸರು, ಸಚ್ಚಾರಿತ್ರವಂತರು, ಸದಾಚಾರವರಿತರು, ಸೂಂದ್ರತಾವಾಕರು, ನರಗವೀತರು, ಕರುಣಾರಸಸಾಗರರು ಎನ್ನುವುದಾಗಿ ನಾನು ಕೇಳಿ ತಿಳಿದಿದ್ದೇನೆ ರಾಮ. ಅವರು ಪಡೆದುಕೊಂಡಂತಹ ಈ ಎಲ್ಲ ಬಿರುದಾವಳಿಗಳಿಗೂ ಕೂಡ ಈ ಕೃತ್ಯದ ಮೂಲಕ ಕಪ್ಪು ಚುಕ್ಕೆಯನ್ನು ತಂದು ಇಟ್ಟೆಯಲ್ಲ ರಾಮ. ನಿನಗನ್ಯಾಯ ಮಾಡಿದವ, ಪ್ರತ್ಯಕ್ಷವಾಗಿ ಅನ್ಯಾಯ ಮಾಡಿದವ, ಲಂಕೆಯಲ್ಲಿ ತನ್ನ 10 ಮುಖಗಳ 10 ಮೀಸೆಯಿಂದ ತುಪ್ಪವನ್ನ ಸವೆಯುತ್ತಿದ್ದಾನೆ. ಅವನ ಎದುರು ಹೋಗಿ ಬಾಣ ಬಿಡುವಂತಹ ಗಂಡ ಸುತರ ನಿನಗಿದ್ದಾರೆ. ಗಂಡು ಮೆಟ್ಟಿದ ನೆಲದಲ್ಲಿ ಗಂಡವನಾಗಿ ಹುಟ್ಟಿದಂತಹ ಈ ವಾಲಿಯ ಇಡೀ ನನ್ನ ದೇಹವನ್ನು ಪರೀಕ್ಷಿಸಿ ನೋಡು ರಾಮ. ಒಂದು ಗಾಯದ ಕಲೆ ಕೂಡ ನಿನಗೆ ಸಿಗಲಾರದು. ಇಷ್ಟು ಧೀರೋದ್ಧಾತ ವ್ಯಕ್ತಿತ್ವದಲ್ಲಿ ಬೆಳೆದಂತಹ ನನಗೆ ಮೋಸದಿಂದ ಈ ರೀತಿಯಾಗಿ ಮಾಡಿದೆಯಲ್ಲ ರಾಮ. ನೀನು ನಡೆದುಕೊಂಡು ಹೋಗುವಂತಹ ದಾರಿ ನನಗೆ ತಿಳಿದಿದೆ ರಾಮ. ಹೆಣ್ಣು, ಹೊನ್ನು, ಮಣ್ಣು ಇವು ಬಯಸಬಾರದು ಎನ್ನುವುದಲ್ಲವೇ? ನಿಮ್ಮ ಕುಲದ ಹೆಣ್ಣು ಮಕ್ಕಳನ್ನು ನನಗೆ ಮದುವೆ ಮಾಡಿಕೊಡು ಎನ್ನುವುದಾಗಿ ಕೇಳಿದ್ದೇನೆ. ಅಥವಾ ನಿನ್ನ ಅಯೋಧ್ಯಾನಗಳಲ್ಲಿ ಸ್ವಲ್ಪ ಭೂಮಿ ಕೊಡು ಎನ್ನುವುದಾಗಿ ಕೇಳಿದ್ದೇನೆ. ಅಥವಾ ನಿನ್ನ ಭಂಡಾರದಿಂದ ಸ್ವಲ್ಪ ಹೊನ್ನನ್ನು ಕೊಡು ಎನ್ನುವುದಾಗಿ ಕೇಳಿದ್ದೇನೆ. ಏನು ಅನ್ಯಾಯ ನನ್ನಿಂದ ನಿನಗಾಗದೇ ಇದ್ದರೂ ಕೂಡ ಈ ರೀತಿಯಾದಂತಹ ಕೃತ್ಯವನ್ನು ಸಿಗಿದೆಯಲ್ಲ ರಾಮ. ಯಾಕೆ ಹೇಳು ರಾಮ, ಯಾಕೆ ಹೇಳು ರಾಮ? ಅರ್ಥವಾಯಿತು ನನಗೆ. ರಾಜಮನೆತನದವರು ಮಾಂಸ ತಿನ್ನಬಹುದು ಅಂತ ಉಂಟು. ಆದರೆ ಮಂಗನ ಮಾಂಸ ತಿನ್ನಬಾರದು ಎನ್ನುವಂತಹ ಶಾಸ್ತ್ರ ನಿಷಿದ್ಧವೂ ಉಂಟು. ಪಂಚನಖಗಳನ್ನುಳ್ಳಂತಹ ಪಂಚ ಮೃಗಗಳನ್ನ ಮಾತ್ರ ತಿನ್ನಬಹುದು. ಯಾಕೆ ಶಾಸ್ತ್ರವನ್ನು ಮೀರಿ ಮಂಗನ ಮಾಂಸ ತಿನ್ನುವಂತಹ ಮನಸ್ಸಾಯಿತೆ ನಿಮಗೆ? ಅಥವಾ ನನ್ನನ್ನು ಕೊಂದು ನನ್ನ ಮೈಯ ಚರ್ಮದಿಂದ ಹಾಸಿಗೆ ಮಾಡಿಕೊಂಡು ಮಲಗುವಂತಹ ಮನಸ್ಸಾಯಿತೆ? ಯಾಕೆ ಹೀಗೆ ಮಾಡಿದೆ? ಓ ವಾನರಾಧಿಪ, ಲೇಸಾಯಿತು ನೀನು ಮಾಡಕ್ಕೆ. ಲೇಸಾಯಿತಯ್ಯ ನಿನ್ನಂಗ ನಂಗ ಇನ್ನೂ ಏನು ಬೇರೆ ಪ್ರಸಂಗ
ನಿನ್ನ ವೇಷವನ್ನು ನೋಡ್ತಾ ಇದ್ದೇನೆ ನಾನು. ಜಟಾಧಾರಿಯಾಗಿರುವೆ, ಕಾವಿ ಬಣ್ಣದ ವಸ್ತ್ರವನ್ನು ಧರಿಸಿರುವೆ, ಸಾಕ್ಷಾತ್ ಪರಶಿವನೇ ತಲೆಗಿಳಿದು ಬಂದಂತಿರುವೆ. ನೀನು ಮಾಡಿರುವಂತಹ ಈ ಕೃತ್ಯಕ್ಕೆ ನಿನ್ನ ವೇಷ ಹೋಲದು ರಾಮ. ಲೇಸಾಯಿತು ನೀನು ಹೀಗೆ ಮಾಡಿದ್ದು. ಈ ರೀತಿಯಾದಂತಹ ಕೃತ್ಯ ಮಾಡುವ ಮೂಲಕ ಅದೆಷ್ಟೋ ಕೀರ್ತಿ ಬಂತು ನಿನಗೆ. ಅಥವಾ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಲಿಕ್ಕೆ ಎಷ್ಟು ದಿನಗಳ ಕಾಲ ಅಭ್ಯಾಸ ಮಾಡಿದೆ? ಯಾವ ಗುರುಗಳ ಬಳಿ ಹೋದೆ ನೀನು? ರಾಮ, ನನ್ನಿಂದಲೇ ನನ್ನ ಮನಸ್ಸನ್ನ ಅಥವಾ ನನ್ನನ್ನು ಸಮಾಧಾನ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈಗ ಬೇರೊಬ್ಬರಿಂದಲೂ ನನ್ನನ್ನು ಸಮಾಧಾನ ಮಾಡಿಕೊಳ್ಳಲು ಆಗುವುದಿಲ್ಲ ಎನ್ನುವುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಸಾಯುವ ಮುಂಚೆ ಒಂದು ಆಸೆ ಉಂಟು ರಾಮ. ಏನು ಗೊತ್ತಾ? ಸರಿ, ಎಲ್ಲದನ್ನ ನೀನು ಮಾಡಿರುವೆ. ಈ ರೀತಿಯಾದಂತಹ ಕೃತ್ಯ ಮಾಡಲಿಕ್ಕೆ ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತು ರಾಮ? ಹೇಳು ರಾಮ, ಯಾಕೆ ಹೀಗೆ ಮಾಡ್ತೆ? ಹೇಳು. ಓ ವಾನರಾಧಿಪ, ಪ್ರಾಣಾಂತಿಕವಾದ ಆಘಾತ ಉಂಟಾದಾಗ ಒಬ್ಬ ವ್ಯಕ್ತಿ ಎರಡು ಮುಖವಾಗಿ ಯೋಚಿಸುತ್ತಾನಂತೆ. ಒಂದು, ತನಗೆ ಇಂತಹ ರೀತಿಯಾದ ಆಘಾತವನ್ನುಂಟು ಮಾಡಿದವನ ಮೇಲೆ ಆರೋಪಗಳನ್ನು ಹೊರಿಸುವುದು. ಮತ್ತೊಂದು, ನನಗೆ ಹೀಗೆ ಪ್ರಾಣಾಂತಿಕವಾದ ಆಘಾತವಾಗುವುದಕ್ಕೆ ಕಾರಣ ಏನಿರಬಹುದು ಎಂದು ಆತ್ಮಾವಲೋಕನದಿಂದ ತರ್ಕಿಸುವುದು. ನೀನು ಕೇವಲ ಮೊದಲನೆಯದನ್ನು ಮಾತ್ರ ಮಾಡುತ್ತಾ ಇದ್ದೀಯ. ನಿನ್ನ ಉರ ಪ್ರವೇಶಿಸಿದ ನನ್ನ ಶರದ ಪ್ರಹಾರದಿಂದಾಗಿ ನೆತ್ತರು ಹರಿಯುತ್ತಲೇ ಇದೆ. ನಾನು ಗಮನಿಸಿದ್ದೇನೆ. ನಿನ್ನ ಮದಯುತವಾದ ನೆತ್ತರೆಲ್ಲವೂ ಹರಿದು ಹೋಗಿ ಶುದ್ಧವಾದ ರಕ್ತ ತೊಟ್ಟಿಕ್ಕುತ್ತಾ ಇದೆ. ಈ ಸಮಯದಲ್ಲಿ ನನ್ನ ಜ್ಞಾನಯುತವಾದ ಮಾತನ್ನು ನೀನು ಕೇಳಿಸಿಕೊಳ್ಳುತ್ತೀಯಾ ಎಂಬ ನನ್ನ ಊಹೆಯಿಂದ ನಿನಗೆ ಒಂದು ಮಾತುಗಳನ್ನಾಡಬೇಕು ವಾಲಿ. ಓ ವಾನರಾಧಿಪ, ಹೌದು, ನೀನು ಈ ಕಿಷ್ಕಿಂಧೆಗೆ ವಾನರಾಧಿಪನೇ ಹೌದು. ಚಾಂಚಲ್ಯಯುತವಾದ ಮನಸ್ಸನ್ನು ಹೊಂದಿರುವ ಮಂಗಗಳನ್ನು ಬೆಳೆಸಿಕೊಂಡು ಸಮರ್ಥವಾದ ಕಾರ್ಯಗಳನ್ನು ಮಾಡಬಹುದು, ಈ ರಾಜ್ಯಗಳನ್ನು ಕಟ್ಟಬಹುದು ಎಂಬುದನ್ನು ಲೋಕಕ್ಕೆ ತೋರಿಸಿಕೊಟ್ಟವ ನೀನು. ನಿಜವಾಗಿಯೂ ನೀನು ಅರ್ಹನೆ. ಆದರೆ ನಿನ್ನಲ್ಲಿ ಅಡಗಿರುವ ಮದವೇ ನಿನ್ನ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಬಿಟ್ಟಿತು ವಾಲಿ. ನೀನು ಮಾಡಿದ್ದು ಸರಿಯೇ? ಇದು ನ್ಯಾಯವೇ? ನಡೆದ ಘಟನೆಯ ಪರಿಣಾಮದ ಮೂಲಕ ಅದು ನ್ಯಾಯವೋ ಅನ್ಯಾಯವೋ ಎಂದು ತರ್ಕಿಸುವುದಕ್ಕೆ ಬರುತ್ತದೆ. ನಿನ್ನ ತಮ್ಮನ ಹೆಂಡತಿ
ಮೈ ಮುಟ್ಟುವುದು ನ್ಯಾಯವೋ? ಮಗಳನ್ನೋ ತಂಗಿಯನ್ನೋ ಅಕ್ಕನನ್ನೋ ಯಾರು ವಾತ್ಸಲ್ಯಪೂರಿತವಾದ ಭಾವನೆಯನ್ನು ಹೊಂದಿ ಕಾಯಬೇಕಾಗಿತ್ತೋ ಅವರೇ ಅವರ ಮೇಲೆ ಕಾಮುಕ ದೃಷ್ಟಿಯನ್ನು ಹರಿಸಿದ್ದಾರೆ ಅಂತಾದರೆ ಅಂತವರಿಗೆ ನಮ್ಮ ಅಯೋಧ್ಯೆಯಲ್ಲಿ ಮರಣದಂಡನೆಯೇ ಶಿಕ್ಷೆ. ಆಯ್ತು ರಾಮ, ತಮ್ಮನ ಹೆಂಡತಿಯ ಮೇಲೆ ಕೈ ಹಾಕಿದ್ದು ನನ್ನ ತಪ್ಪು ಹೌದು. ಆದರೆ ಅಯೋಧ್ಯೆಯಲ್ಲಿ ಮರಣದಂಡನೆ ಕೊಡುವುದು ಹೀಗೆ? ಯಾರಾದರೂ ಅನ್ಯಮನಸ್ಕರಾಗಿರುವಾಗ ಮನೆಯಲ್ಲಿ ನಿಂತು ಬಾಣ ಬಿಡುವುದು? ಇಲ್ಲವಾರಿ, ನಾನು ಮನೆಯಿಂದ ಬಾಣ ಹೊಡೆದದ್ದೇ ಅಲ್ಲ. ಯಾಕೆಂದರೆ ನಾನು ಹೂಡಿದ ಶರ ನಿನ್ನ ಎದೆಗೆ ಬಂದು ನಾಟಿದೆ. ಅಂತಾದರೆ ನಾನು ನೇರವಾಗಿಯೇ ಯುದ್ಧವನ್ನು ಮಾಡಿದ್ದೇನೆ. ಮತ್ತೆ ನಾನು ಯುದ್ಧ ಮಾಡುವ ಮುನ್ನವೇ ಧನುಷ್ಟೇಂಕಾರವನ್ನು ಮಾಡಿದ್ದೇನೆ. ಧನುಷ್ಟೇಂಕಾರ ಮಾಡುವುದೇ ಬಾಣ ಹೊಡೆಯುವ ಮುನ್ಸೂಚನೆಗಾಗಿ. ನನ್ನ ಧನುಷ್ಟೇಂಕಾರದ ಘರ್ಜನೆಗೆ ಅರಣ್ಯದಲ್ಲಿರುವ ಪ್ರಾಣಿ ಪಕ್ಷಿಗಳೆಲ್ಲ ಕಂಗೆಟ್ಟು ಓಡಿ ಹೋಗಿದ್ದಾರೆ. ನನ್ನ ಧನುಷ್ಟೇಂಕಾರವನ್ನು ನೀನು ಗಮನಿಸದೇ ಇರುವುದಕ್ಕೆ ಅದು ನಿನ್ನ ತಪ್ಪೇ ಹೊರತು ನನ್ನ ತಪ್ಪಲ್ಲ. ಮತ್ತೆ ನೀನು ಹಾಕಿಕೊಂಡಿರುವ ಈ ಕಾಂಚನ ಮಾಲೆ ಇಂದ್ರ ಪ್ರದತ್ತವಾಗಿರುವುದು. ಇಂದ್ರ ಪ್ರದತ್ತವಾದ ಈ ಕಾಂಚನ ಮಾಲೆಗೆ ಗೌರವ ಕೊಡಬೇಕಾದುದು ಸೂರ್ಯವಂಶೀಯನಾದ ನನ್ನ ಕರ್ತವ್ಯ. ಇಂದ್ರನ ವರವೇ ಆಗಿದೆ. ಈ ಕಾಂಚನ ಮಾಲೆಯನ್ನು ಧರಿಸಿದ ನಿನ್ನ ಎದುರುಗಡೆ ಯಾರು ಬಂದು ಯುದ್ಧ ಮಾಡುತ್ತಾರೋ ಅವರ ಅರ್ಧಶಕ್ತಿ ನಿನಗೆ ಲಭಿಸುತ್ತದೆ ಎಂದು. ಹಾಗಾಗಿ ಈ ರೀತಿ ಯುದ್ಧ ಮಾಡುವುದು ನನಗೆ ಅನಿವಾರ್ಯವಾಗಿ ಹೋಯಿತು. ಮತ್ತೆ ವಾಲಿ, ನೀನು ರಾವಣನೊಂದಿಗೆ ಸಖ್ಯ ಮಾಡಿಕೊಂಡಿದ್ದರಿಂದ ಪರೋಕ್ಷವಾಗಿ ದೇವೇಂದ್ರನಿಗೆ ಕೆಡುಕೇ ಆಗಿದೆ. ಅಡಿಗಡಿಗೂ ದೇವೇಂದ್ರನನ್ನು ಉಪಟಳಿಸುತ್ತಿದ್ದವ ಆ ರಾವಣ. ಹಾಗಾಗಿ ನೀನು ಪರೋಕ್ಷವಾಗಿ ಪಿತೃದೇವತಾ ದ್ರೋಹವನ್ನು ಮಾಡಿರುವೆ. ಹಾಗಾಗಿ ನೀನು ವಜ್ರ ಎಂಬುದನ್ನು ನಾನು ಅರಿತುಕೊಂಡೆ. ಮತ್ತೆ ವಾಲಿ, ನೀನು ಹಾಗೂ ಸುಗ್ರೀವ ಯುದ್ಧ ಮಾಡುತ್ತಿರುವ ಸಂದರ್ಭದಲ್ಲಿ ಆತ ಮಗುಚಿ ಬಿದ್ದ. ಆವಾಗಲೂ ನೀನು ಆತನ ಹಸುವನ್ನು ತೆಗೆಯಬೇಕು ಎಂಬ ನಿರ್ಧಾರದಿಂದ ಆತನ ಕುತ್ತಿಗೆಯನ್ನು ಮುರಿಯುವುದಕ್ಕೆ ಮುಂದಾಗಿದ್ದು. ಮಲ್ಲ ಯುದ್ಧದ ನಿಯಮಾನುಸಾರ ಬಿದ್ದ ವ್ಯಕ್ತಿಯ ಮೇಲೆ ಯಾರು ಪ್ರಹಾರ ಮಾಡಕೂಡದು. ಹಾಗಿರುವಾಗ ಆತನು ಬಂಧುವು ಮಿತ್ರನೂ ಆದ ಸುಗ್ರೀವನ ಜೀವ ರಕ್ಷಣೆ ನನಗೆ ಅತ್ಯಮೂಲ್ಯವಾಗಿತ್ತು. ಹಾಗಾಗಿ ವಿಳಂಬಿಸುವ ಸಮಯವೂ ಅದಾಗಿರಲಿಲ್ಲ. ಹಾಗಾಗಿಯೇ ನಿನ್ನ ಮೇಲೆ ಶರಪ್ರಯೋಗಿಸಿದ್ದು ನಾನು. ಮತ್ತೆ ವಾಲಿ, ಈಗ ನೀನು ಜ್ಞಾನೋದಯವನ್ನು ಹೊಂದಿದ್ದೀಯ. ಈಗಲೂ ನಾನು ನಿನಗೊಂದು ಆಯ್ಕೆಯನ್ನು ನೀಡುತ್ತಾ ಇದ್ದೇನೆ. ಹಿಂದಿನಂತೆಯೇ ರಾಮ ಲಕ್ಷ್ಮಣರಂತೆಯೇ ಸುಗ್ರೀವ ವಾಲಿಯರಾಗಿ ನೀವು ಭ್ರಾತೃತ್ವವನ್ನು ಮೆರೆಯುತ್ತೀರಿ ಅಂತಾದರೆ ಹಾಗೆಯೇ ರುಮೆಯನ್ನು ಸುಗ್ರೀವನನ್ನು ನೀನು ಒಂದುಗೂಡಿಸಿ ಮತ್ತೆ ಈ ಕಿಷ್ಕಿಂಧೆಯನ್ನು ಆಳಿ ವಿಜೃಂಭಣೆಯಿಂದ ಜೀವನ ನಡೆಸುವುದೇ ಹೌದಾದರೆ, ನಿನಗೆ ಇಚ್ಛೆ ಇರುವುದೇ ಹೌದಾದರೆ, ನಿನಗೆ ಎಲ್ಲಿನಿಗೂ ನೋವಾಗದಂತೆ ನಾನೇ ಬಿಟ್ಟ ಶರದ ಆಳವನ್ನು ಅರಿತ ನಾನು ಅದನ್ನು ಹಾಗೆ ಹಿಂಪಡೆಯುತ್ತೇನೆ. ನಿನಗೆ ಈ ಜೀವದ ಆಸೆ ಇಲ್ಲದೆ ಹೋದರೆ ನೀನು ಸಾಯಲೂಬಹುದು. ಆಯ್ಕೆ ನಿನ್ನದಯ್ಯ. ನೀನು ನಿನ್ನ ಕುರಿತಾಗಿ ಹೇಳುತ್ತಿರುವುದಲ್ಲ, ನನ್ನ ಕುರಿತಾಗಿ ನೀನು ತಾಳುತ್ತಿರುವಂತಹ ಧೈರ್ಯದಿಂದ ನಿನ್ನ ಬಾಯಿಯಿಂದ ಬರುತ್ತಿರುವಂತಹ ಮಾತುಗಳು ಇವು ಎನ್ನುವುದಾಗಿ ನನಗೆ ಅರ್ಥವಾಗಿದೆ. ರಾಮೋನ್ನಾಭಿಭಾಷತೆ ಎನ್ನುವುದಾಗಿ ನೀನು ನಿನ್ನ ತಾಯಿಯ ಎದುರಾಗಿ ಹೇಳಿ ಬಂದವರು. ರಾಮ ಎರಡನ್ನಾಡುವುದಿಲ್ಲ, ಎರಡಾಗುವುದನ್ನ ರಾಮ ನುಡಿಯುವುದಿಲ್ಲ ಎನ್ನುವುದಾಗಿ ಹೇಳುತ್ತೀರಿ. ಇದಾದ ಮೇಲೂ ಕೂಡ ನಾನಿಷ್ಟು ತಪ್ಪು ಮಾಡಿದ್ದರೂ ಕೂಡ ನನಗೆ ಬದುಕಲಿಕ್ಕೆ ಅವಕಾಶ ಕೊಡುತ್ತೀ ಅಂತ ಆದರೆ ನೀನು ನನ್ನ ಜೀವನದ ಮೌಲ್ಯವನ್ನು ತಿಳಿದುಕೊಂಡಿದ್ದೀ ಅಂತ ಅರ್ಥ. ಹಾಗಾಗಿ ರಾಮ, ಕರುಣವಿದ್ದರೆ ಸಾಕು.
ನಿನ್ನ ಜೀವನದುದ್ದಕ್ಕೂ ಹೇಳಿಕೊಂಡು ಬಂದವನು ನೀನು. ನನ್ನನ್ನು ನೀನು ಸಾಮಾನ್ಯ ಕಪಿಯಾಗಿ ಕಂಡಿಲ್ಲ. ಮಾತನಾಡಿಸುವಾಗ ವಾನರಾಧಿಪ ಕೇಳು ಎನ್ನುವುದಾಗಿ ಮಾತನಾಡಿಸಿದೆ. ಒಬ್ಬ ಸಾಮಾನ್ಯ ಮಾಡಿದ ತಪ್ಪಿಗಿಂತಲೂ ಒಬ್ಬ ಪದವಿಯಲ್ಲಿರುವಂತಹ ವ್ಯಕ್ತಿ ಮಾಡಿದಂತಹ ತಪ್ಪಿಗೆ ಹೆಚ್ಚು ಮಾನ್ಯತೆಯಂತೆ. ಇನ್ನೊಬ್ಬರು ಮಾಡಿದಂತಹ ತಪ್ಪನ್ನ ಗುರುತಿಸಿ ಅದನ್ನ ಸರಿಯಾಗುವಂತೆ ಮಾಡಬೇಕಿದ್ದಂತಹ ನಾನು ಒಬ್ಬ ರಾಜನಾಗಿ ಶುದ್ಧ ಚಾರಿತ್ರ್ಯನಾಗಿರಬೇಕಿತ್ತು. ಅದನ್ನ ನಾನು ಮರೆತು ಬಿಟ್ಟೆ ರಾಮ. ಏನೇನೆಲ್ಲ ಮಾಡಿಬಿಟ್ಟೆ. ಇಷ್ಟಾದ ಮೇಲೂ ಕೂಡ ನನಗೆ 2 ಆಯ್ಕೆಯನ್ನು ನೀನು ನೀಡುತ್ತಿರುವೆ. ಇಬ್ಬರು ಅಣ್ಣ ತಮ್ಮಂದಿರು ಅನ್ಯೋನ್ಯತಾ ಭಾವನೆಯಿಂದ ಇರುತ್ತೀರಿ ಅಂತ ಆದರೆ ನಿನಗೆ ಒಂದಿನಿಗೂ ನೋವಾಗದಂತೆ ಆ ಬಾಣವನ್ನು ಹಿಂದಿರುಗಿ ತೆಗೆದುಕೊಳ್ಳುತ್ತೇನೆ. ಇಲ್ಲದಿದ್ದರೆ ಸಾಯುವುದಕ್ಕೂ ಕೂಡ ಅವಕಾಶ ಕೊಡುತ್ತೇನೆ ಎನ್ನುವುದಾಗಿ ಹೇಳುತ್ತಿದ್ದೀರಾಮ. ರಾಜ ಪದವಿಯಲ್ಲಿ ಕುಳಿತುಕೊಂಡಂತಹ ನಾನೇ ತಪ್ಪನ್ನೆಸಗಿದ್ದೇನೆ. ಕಿಷ್ಕಿಂಧ ಸಂವಿಧಾನದ ರೀತಿಯಲ್ಲಿ ಯಾವ ರೀತಿಯಾಗಿ ನನಗೆ ಶಿಕ್ಷೆಯಾಗಬೇಕು ಎನ್ನುವುದನ್ನು ಗುರುತಿಸುವುದಕ್ಕಾಗಿ ಅಥವಾ ಆ ಶಿಕ್ಷೆಯನ್ನು ನನಗೆ ಕೊಡುವುದಕ್ಕಾಗಿ ನೀನು ನನಗೆ ಒದಗಿ ಬಂದೆ ರಾಮ. ಒಬ್ಬ ರಾಜ ಕೊಡುವಂತಹ ಶಿಕ್ಷೆಯಿಂದ ನಾಳೆ ನಾಟಕದಲ್ಲಿ ಕೊಡುವಂತಹ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ತದೆ. ನೀನು ಮುಂದೆ ಅಯೋಧ್ಯಾಧಿಪನಾಗಲಿರುವವನು. ನಿನ್ನ ಕೈಯಿಂದ ನಾನು ಶಿಕ್ಷೆ ಪಡೆದೇನಂತ ಆದರೆ ನಾಳೆ ನರಕಕ್ಕೆ ಹೋಗುವಂತಹ ಸ್ಥಿತಿ ನನಗೆ ಬರುವುದಿಲ್ಲವಲ್ಲ. ಹಾಗಾಗಿ ರಾಮ, ಒಂದು ನಿರ್ಧಾರ ಮಾಡಿದೆ ನಾನು. ಏನು ಗೊತ್ತಾ, ಈ 3 ದಿನದ ಬದುಕು ಹೇಗೆ ರಾಮ? 3 ದಿನದ ಈ ಸಂಸಾರ ಶಾಶ್ವತವಲ್ಲ. ಇನ್ನು ಈ ಕಿಷ್ಕಿಂಧೆಯ ವಾನರ ಸಂಸ್ಥಾನವನ್ನು ಆಳುವಂತಹ ಆಸೆ ಇಲ್ಲ ನನಗೆ ರಾಮ. ಏನಾಗಬೇಕು ಇನ್ನು ನನಗೆ ಈ ಸಂಸ್ಥಾನವನ್ನು ಆಳಿ? ನನಗಿನ್ನು ಬದುಕುವಂತಹ ಆಸೆ ಇಲ್ಲ ರಾಮ. ದೇಹದಲ್ಲಿ ಗಾಯವಿಲ್ಲದೆ ಬದುಕಿದವನು ಆಗಿ ನಾಳೆ ದಿನ ಶೀಲದಲ್ಲಿ ಗಾಯವಿಟ್ಟುಕೊಂಡು ಬದುಕಲಾರೆ ನಾವು. ಹಾಗಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನು ಗೊತ್ತಾ, 3 ದಿನದ ಈ ಸಂಸಾರ ಶಾಶ್ವತವಲ್ಲ ರಾಮ. ಭೂತ ಪಂಚಕ ದೇಹವಿದು, ಅದಕ್ಕೇಕಿಷ್ಟು ಮೋಹ. ಹೆಂಡಿರೇತಕ್ಕೆ, ಮಕ್ಕಳೇತಕ್ಕೆ, ಹೊಂದಿನ ಮೇಲಿನ ಆಸೆ ಏತಕ್ಕೆ? ಕಾಲನ ದೂತರು ಬಂದು ಕೊರಳಿಗೆ ಉರುಳಿಕ್ಕಿ ಕರೆಯುವಾಗ ಯಾರು ನಮ್ಮನ್ನ ಕಾಯುವುದಿಲ್ಲ ರಾಮ. ಹಾಗಾಗಿ ನನಗೆ ತಂದೆ ತಾಯಿಗಳು ಎನ್ನುವಂತಹದ್ದು ಸ್ವಪ್ನ ಪ್ರಪಂಚ. ಯಾಕೆಂದರೆ ನಾನು ಅವರನ್ನ ನೋಡಿಯೇ ಇಲ್ಲ ರಾಮ. ಹಾಗಾಗಿ ಈ ಜೀವ ನನಗಿನ್ನೂ ಬೇಡ. ಈ ಸಂಸಾರ ಸಾಗರದಿಂದ ನನಗೆ ಮುಕ್ತಿ ಬೇಕು ರಾಮ. ಈ ಬಾಳಬಂಧನದಿಂದ ನನಗೆ ಬಿಡುಗಡೆ ಬೇಕು ರಾಮ. ಹಾಗಾಗಿ ನಾನು ಕೇಳುವುದೊಂದೇ ರಾಮ, ಮೋಕ್ಷಂ ದೇಹಿ ರಾಮ, ಮೋಕ್ಷಂ ದೇಹಿ. ವಾಲಿ, ಈ ಬಾಳಿನ ಬಂಧನದಿಂದ ದೂರವಾಗಿ ಕೈವಲ್ಯವನ್ನು ಪಡೆದು ಆನಂದವನ್ನು ಹೊಂದು. ಧನ್ಯನಾದೆ ರಾಮ, ಧನ್ಯನಾದೆ ರಾಮ. ಅಂತೂ ವಾಲಿ ಇಚ್ಛಿಸಿದಂತೆ ಆತನಿಗೆ ಮೋಕ್ಷವನ್ನು ನೀಡಿದ್ದಾಯಿತು. ಇನ್ನು ವಾಲಿಯ ಇಚ್ಛೆಯಂತೆ ಈ ಕಿಷ್ಕಿಂಧೆಯು ಅರಾಜಕತೆಯನ್ನು ಹೊಂದದೆ ಸುಗ್ರೀವನೇ ಈ ಕಿಷ್ಕಿಂಧೆಯ ಅರಸನಾಗಲಿ, ಸುಗ್ರೀವರು ಮೇರು ಒಂದಾಗಲಿ, ಈ ವಾನರಾಧಿಪರೆಲ್ಲ ಸೇರಿ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಡುವಂತಾಗಲಿ. ಎಲ್ಲಿ ಧರ್ಮ ಹದಗೆಟ್ಟಿದೆಯೋ ಅದೇ ಜಾಗದಲ್ಲಿ ಧರ್ಮವು ಮತ್ತೆ ಪುನಶ್ಚೇತನಗೊಳ್ಳಲಿ. ನಾವೆಲ್ಲರೂ ಒಂದು ಕೂಡಿ ಜಗತ್ತನ್ನು ಬೆಳಗೋಣ, ಬೆಳಗಿಸೋಣ ಎಂದು
ಮಹಿಷಾಸುರ